ಬಸವವಾಹಿನಿ ಅರ್ಪಿಸುತ್ತಿರುವ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮರೆಯಲಾಗದ ಮಹಾದಾನಿ, ದಾಸೋಹ ರತ್ನ, ಅನ್ನ ಆಶ್ರಯ ದಾನ ನೀಡಿದ ದಿವ್ಯಚೇತನ, ವಿಶಾಲ ಹೃದಯದಿಂದ ನಿಸ್ವಾರ್ಥ ಸೇವೆಗೈದ, ಮೇಣದಂತೆ ಉರಿದು ಜ್ಯೋತಿಯಾಗಿ ಬೆಳಗಿದ ಮಹಾನ್ ಸಾಧಕ ಲಿಂಗೈಕ್ಯ BK ಮರಿಯಪ್ಪನವರು ಬದುಕಿದ ಕ್ಷಣಗಳು ಹೇಗಿದ್ವು? ಅವರು ಸಮಾಜಕ್ಕಾಗಿ ಕಟ್ಟಿದ ಧರ್ಮ ಸಂಸ್ಥೆಯ ಸಾಧನೆಯ ಸವಿ ಕ್ಷಣಗಳನ್ನು ಇವತ್ತಿನ ಈ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಮರಿಯಪ್ಪನವರು ಕಟ್ಟಿದಂತಹ ಧರ್ಮ ಸಂಸ್ಥೆಯಲ್ಲಿ ನಿಸ್ವಾರ್ಥ ಸೇವೆಯನ್ನು ಗೈಯುತ್ತಿರುವ ಶ್ರೀಯುತರು ಮಹನೀಯರಾಗಿರುವ ಎನ್ ಪುಟ್ಟರುದ್ರರವರು ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ನಮಸ್ಕಾರ ಸರ್, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಯಾವುದರ ಕಳಕಳಿಯಿಂದಾಗಿ ಒಂದು ಧರ್ಮ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡ್ರು? ಅದು ಮರಿಯಪ್ಪನವರು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹಣ ಇತ್ತು. ಅದೇ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ವಿದ್ಯಾರ್ಥಿಗಳ ಸಹಾಯಕ್ಕೆ ನಾವು ಒಂದು ಸಂಸ್ಥೆಯನ್ನು ತಯಾರು ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂದಿದ್ದರಿಂದ ಅವರು ಈ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಿದರು. ಪ್ರಾರಂಭಿಸೋದಕ್ಕೆ ಮುಂಚೆ ಅವರಿಗೆ ಮನಸ್ಸಿನಲ್ಲಿ ಏನು ಒಳ್ಳೆಯ ಸದುದ್ದೇಶಗಳಿತ್ತು. ಏಕೆಂದರೆ ಅವರೇನು ಅಂಥ ಹೆಚ್ಚಿನ ವಿದ್ಯಾವಂತರಲ್ಲ, ಆದರೂ ಸಹ ಅವರು ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಕಳಕಳಿಯಿಂದ ಇದನ್ನು ಮಾಡಿದರು. ಆದರೆ ಅನೇಕ ಜನರು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಆದರೆ ಎಲ್ಲ ಕೋಮಿನವರ ವಿದ್ಯಾರ್ಥಿಗಳು ಇದನ್ನು ವಿಶೇಷ ರೀತಿಯಲ್ಲಿ ಒಂದು ಆಗಿನ ಕಾಲದಲ್ಲಿ ಉಚಿತ ವಸತಿ ಮತ್ತು ಉಚಿತ ಊಟದ ವ್ಯವಸ್ಥೆಗಾಗಿ ಈ ಒಂದು ವಿದ್ಯಾರ್ಥಿಗಳನ್ನು ಅವರು ಪ್ರಾರಂಭಿಸಿದರು. ಸರ್, ಈ ಒಂದು ಧರ್ಮ ಸಂಸ್ಥೆನ ಸಮಾಜ ಸೇವೆಗೋಸ್ಕರ ಒಂದು ಧರ್ಮ ಸಂಸ್ಥೆನ ನಾವು ಕಟ್ಟಬೇಕಾಗಿತ್ತು ಅಂದರೆ ಏನೆಲ್ಲ ತೊಂದರೆಗಳು ಬರ್ತವೆ? ಆಗಿನ ಒಂದು ಕಾಲದಲ್ಲಿ ಏನೆಲ್ಲ ತೊಂದರೆಗಳನ್ನು ಅನುಭವಿಸಿತ್ತು ಈ ಒಂದು ಧರ್ಮ ಸಂಸ್ಥೆ ಸ್ಥಾಪನೆ ಆಗಬೇಕಾಗಿತ್ತು ಅಂದರೆ ಅವರಷ್ಟು ತೊಂದರೆ ಅನುಭವಿಸ್ದಂಗೆ ನನಗೆ ಕಾಣಲ್ಲ. ಏಕೆಂದರೆ ಆಗಿನ ಕಾಲದಲ್ಲಿ ಇದ್ದಂಥ ಈ ವಿದ್ಯಾರ್ಥಿಗಳೇ ಕಡಿಮೆ ಇತ್ತು. ಯಾರೂ ಒಬ್ರಿಗೊಬ್ಬರು ಕಾಂಪಿಟೇಷನ್ ಥರ ಏನೂ ಇಲ್ಲ. ಎರಡನೇದು ಆಯಾ ಜನಾಂಗಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಇವರು ಆಯಾ ಜನಾಂಗದಲ್ಲಿ ಅವ್ರ ಜನಾಂಗಕ್ಕೆ ಮಾತ್ರ ಮಾಡದೆ ಎಲ್ಲ ಜನಾಂಗಕ್ಕೂ ಈ ನನ್ನ ಹಣದ ಉಪಯೋಗವಾಗಲಿ, ಎಲ್ಲರೂ ಸಹ ಓದೋದಕ್ಕೆ ಮುಂದೆ ಬರಲಿ ಅನ್ನೋ ಒಂದು ಜಾತ್ಯತೀತ ಮನೋಭಾವದಿಂದ ಈ ಹಾಸ್ಟೆಲ್ನ ತಯಾರು ಮಾಡಿ. ಮತ್ತೆ ಇದು ಪ್ರಾರಂಭವಾದಾಗ ಇಲ್ಲಿ ಧರ್ಮ ಸಂಸ್ಥೆಯಲ್ಲಿ ಮತ್ತೆ ಯಾವ ಯಾವ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಯಿತು, ಮತ್ತೆ ಯಾವ ಯಾವ ಹೊಸ ಯೋಜನೆಗಳನ್ನು ಕೈಗೊಳ್ಳಲಾಯಿತು, ಹಾಗೆ ಪ್ರಥಮದಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಸ್ಥಾಪನೆಯಾದಾಗ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಆಶ್ರಯವನ್ನು ಪಡ್ಕೊಂಡಿದ್ರು ಸರ್? ಇಲ್ಲಿ ನಾವು ಸರಿಯಾಗಿ ಹೇಳೋದಾದರೆ ಮರಿಯಪ್ಪನವರು ಜೀವಂತವಾಗಿದ್ದ ಈ ಹಾಸ್ಟೆಲ್ ತಯಾರಾಗಲಿಲ್ಲ. ಅದು ಭಾಳ ಮುಖ್ಯ. ಯಾಕೆಂದರೆ ಅವರು ಲೇವಾದೇವಿ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಆಗ ನಮ್ಮ ಭಾರತರತ್ನ ಸರ್ ಎಂ ವಿಶ್ವೇಶ್ವರ ಸೋದರ ಮಾವರು H. ರಾಮಯ್ಯ ಅನ್ನೋದನ್ನ ಅವ್ರ ಇದಕ್ಕೆ ಮ್ಯಾನೇಜಿಂಗ್ ಟ್ರಸ್ಟಿ ಮಾಡಿದ್ರು. ಮೊದಲನೇ ಮ್ಯಾನೇಜಿಂಗ್ ಟ್ರಸ್ಟಿ ಅವರೇ. ವ್ಯವಸ್ಥಾಪಕ ಧರ್ಮದರ್ಶಿ ಆದವರು ಸರ್ ಎಂ ವಿಶ್ವೇಶ್ವರಯ್ಯನವರ ಸೋದರ ಮಾವ H. ರಾಮಯ್ಯನವರು ಅಂತ. ಅವರು ಅಂಡರ್ ಸೆಕ್ರೆಟರಿನೂ ಆಗಿದ್ದರು. ಅವರೊಂದು ನೇತಾರರು ಇದರಲ್ಲಿ ಇವರು ಈ ಹಾಸ್ಟೆಲ್ನ ಪ್ರಾರಂಭ ಮಾಡಿದ್ರು. ಅಂದರೆ ಧರ್ಮ ಸಂಸ್ಥೆ ಮಾತ್ರ ಅವ್ರ ಟೈಮ್ನಲ್ಲಿ ಆಯ್ತಾ ವಿನಃ ಹಾಸ್ಟೆಲ್ ಇನ್ನೂ ಆಗಿರಲಿಲ್ಲ. ಈ ಜಾಗವನ್ನು ತೊಗೊಂಡ್ಬೇಕೆಂದ್ರೆ ಅವ್ರು ಲೇವಾದೇವಿ ಮಾಡ್ತಾಯಿಂದ
ಹಣನೆಲ್ಲ ವಸೂಲು ಮಾಡಬೇಕಾಯಿತು. ಹಣ ಎಲ್ಲ ಬರಮಾಡಿಕೊಂಡು ಆಮೇಲೆ ಈ ಜಾಗವನ್ನು ಕೊಂಡುಕೊಂಡು ಆನಂತರ ಆ ಟೆಸ್ಟಿಗಳು ಮಾಡಿದ ವಿನ ಮರಿಯಪ್ಪನವರು ಈ ಹಾಸ್ಟೆಲ್ ಮಾಡಲಿಕ್ಕೆ ಆವಾಗ ಅವರು ಇನ್ನೂ ಬದುಕಿಲ್ಲ. ಆಗಲೇ ಅವರು ಹಣವನ್ನು ಮಾತ್ರ ಇವರಿಗೆ ಶೇಖರಣೆ ಮಾಡಿಕೊಟ್ಟು ವಸೂಲಿ ಆದಮೇಲೆ ಈ ಟ್ರಸ್ಟಿಗಳು ಯಾರ್ಯಾರು ಸೇರಿದ್ರು ಅವರೆಲ್ಲ ಸೇರಿ ಈ ಟ್ರಸ್ಟ್ ಕಟ್ಟಡವನ್ನು ಕಟ್ಟಿಸಿ ಸುಮಾರು ಅವರು 14ನೇ ಇಸ್ವಿಯಲ್ಲಿ ತೀರೋದು ಮರಿಯಪ್ಪ ಅವರು. 14ನೇ ವರ್ಷ ಅದು ಒಂದು ವಿಶೇಷವೇ ನೋಡಿ. ಅವರ ವಯಸ್ಸು ಕೇವಲ 35. ಅವರು 4ನೇ ತಾರೀಕು ಮಾರ್ಚ್ 1914 ವಿಲ್ ಮಾಡಿದ್ರು. ತಿರುಗಿ ಇನ್ನು 4 ದಿವಸ ಬಿಟ್ಕೊಂಡು 8/3/1914 ಒಂದು ಕೋಡಿಸೆಲ್ ಬರೆದ್ರು. 12/3/14 ತೀರೋದು. ಅಂದರೆ ವಿತಿನ್ 8 ಡೇಸ್ ಅವರು ಏನು ನಾನು ಮರಣ ಹೊಂದ್ತೇನೆ ಅಂತ ಅವ್ರಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ. ಬಟ್ ಈ ಕೇವಲ 8 ದಿವಸದಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟ ರೆಕಾರ್ಡನ್ನು ತಯಾರು ಮಾಡಿ ಅವರು ತಮ್ಮ ಶರೀರವನ್ನು ತ್ಯಜಿಸಿದ್ರು. ಅದಾದ ನಂತರ ಈ ಎಚ್ ರಾಮಯ್ಯನವರು ಇನ್ನೂ ಇತರೆ ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಸುಮಾರು 7 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿ ಈ ಕಟ್ಟಡವನ್ನು ನಿರ್ಮಿಸಿ ಆಮೇಲೆ ಇದು ಜುಲೈ 1ನೇ ತಾರೀಕು ಇಲ್ಲಿ ನಮಗೆ ಪ್ರಾರಂಭ ಆಯಿತು. ಅದು 14ನೇ ಇಸ್ವಿಯಲ್ಲಿ ಅವ್ರು ತೀರೋದ್ರು. 21ನೇ ಇಸ್ವಿ ಜುಲೈ 1ನೇ ತಾರೀಕು ಈ ಧರ್ಮ ಸಂಸ್ಥೆ ಪ್ರಾರಂಭ ಆಯಿತು. ಆಗಿದ್ದಂಥ ಹುಡುಗರಿಗೆ 45 ಜನರಿಗೆ ಮಾತ್ರ ಅವಕಾಶ ಇತ್ತು. ಎಲ್ಲ ಕೋಮಿನವ್ರಿಗೂ ಇತ್ತು. ಈ ಕೋಮಿನವರು ಆ ಕೋಮಿನವರೆಲ್ಲ ಪೂರ್ತಿ ಉಚಿತವಾದ ರೀತಿಯಲ್ಲಿ ಹಾಸ್ಟೆಲ್ ನಡೆಸಬೇಕು ಅನ್ನೋದು ಅವ್ರ ಮನಸ್ಸಿನಿತ್ತು. ಉಚಿತವಾದ ಊಟ ಮತ್ತು ಉಚಿತವಾದ ವಸತಿ ಈ ಎರಡೂ ಸೌಲಭ್ಯಗಳನ್ನು ಕಳಿಸ್ಬೇಕು ಅಂತ ಅವ್ರು ಮಾಡೋದು. ಆನಂತರ 7 ವರ್ಷದ ನಂತರ ಅವರು ರೂಲ್ಸ್ ಪ್ರಕಾರ ಅವರು ಇದರಲ್ಲಿ ಏನೇನು ಬರೆದೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ದೇವರಲ್ಲಿ ಇವತ್ತಿನವರು ಯಾವ ತೊಂದರೆನೂ ಇಲ್ಲದೆ ಈ ಹಾಸ್ಟೆಲ್ ನಡ್ಕೊಂಡು ಬರ್ತಾಯಿದೆ. 1914 ಈ ಹಾಸ್ಟೆಲ್ ಪ್ರಾರಂಭ ಆಯಿತು. 46ನೇ ಇಸ್ವಿಗೆ ಇಲ್ಲಿ ಒಂದು ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅಂತ ಪ್ರಾರಂಭ. ಅಷ್ಟೊತ್ತಿಗೆ ಸಾಕಷ್ಟು ಜನ ಇಲ್ಲಿ ಓದಿ ಮುಂದೆ ಬಂದಿದ್ದರು. ಅವರೆಲ್ಲ ಸರಿ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅನ್ನತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಆ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಪ್ರಾರಂಭ ಆದಮೇಲೆ ಅವರೆಲ್ಲರೂ ಇಲ್ಲಿನ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆಯಿಂದ ಮುಂದೆ ಬಂದಿದ್ದರಿಂದ ಅವ್ರಿಗೊಂದು ಕಳಕಳಿ ಇತ್ತು. ಇದು ನಾವು ಏನಾದರೂ ಮಾಡಿ ಇನ್ನೂ ಅಷ್ಟು ಇಂಪ್ರೂವ್ ಮಾಡಬೇಕು ಅಂತ. ಇದೆಲ್ಲ ಬಹಳ ಖಾಲಿ ಜಾಗ ಇತ್ತು. ಆ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಕಷ್ಟಪಟ್ಟು ಹಿಂದೆ ಓದಿದಂಥ ವಿದ್ಯಾರ್ಥಿಗಳು ಹಣ ವಸೂಲು ಮಾಡಿ ಸಾಕಷ್ಟು ಕಟ್ಟಡಗಳು ಕಟ್ಟಿಸಿದ್ರು. ಈ ಕಟ್ಟಡಗಳೆಲ್ಲ ಇರಲಿಲ್ಲ ಮೊದಲು. ಇದೇನಾಯಿತು, ಮೇಲ್ಗಡೆ ರೂಮ್ಸ್ ಮಾಡಿದ್ರು, ಆ ಕಡೆ ರೋಡ್ ಇದ್ದಿಂದ ಗೋಡೌನ್ಸ್ ಮಾಡಿಬಿಟ್ರು, ಶಾಪ್ಸ್ ಥರ. ಸೊ ಶಾಪ್ಸಿಂದ ಬರ್ತಕ್ಕ ಬಾಡಿಗೆ ಇದಕ್ಕೆ ಅನುಕೂಲ ಆಯಿತು. ವಿದ್ಯಾರ್ಥಿಗಳ ಮೇಲೆ ವಾಸ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಯಿತು. ಹೀಗೆ 46ನೇ ಇಸ್ವಿಯಲ್ಲಿ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಪ್ರಾರಂಭ ಆಯಿತು. ಆನಂತರ ಏನಾಯಿತು, 47ನೇ ಇಸ್ವಿಯಲ್ಲಿ ಮತ್ತೆ ವಿಶೇಷವಾಗಿ ನಮಗೆ ಆಗ ಸ್ವಾತಂತ್ರ್ಯ ಬರೋ ಸಮಯ 47ನೇ ಇಸ್ವಿಯಲ್ಲಿ ಒಂದು ವಿದ್ಯಾರ್ಥಿಗಳ ಒಂದು ಅಶೋಕ ಸಂಘ ಅನ್ನೋದು ಪ್ರಾರಂಭ ಆಯಿತು. ಏನಂದರೆ ಅದು ವಿದ್ಯಾರ್ಥಿಗಳು ಯಾವ ರೀತಿ ನಡ್ಕೊಳ್ಬೇಕು, ಡಿಬೇಟ್ಸ್ ಮಾಡೋದು ಮತ್ತು ಹಿಸ್ಟಾನಿಕ್ ಕಾಂಪಿಟೇಷನ್ ಇದಕ್ಕೆಲ್ಲ ಅನುಕೂಲವಾಗಲಿ ಅಂತ ವಿದ್ಯಾರ್ಥಿಗಳೇ ಒಂದು ಸಂಸ್ಥೆ, ಅದಕ್ಕೆ ಅಶೋಕ ಸಂಘ ಅಂತ ಹೆಸರಿಟ್ಟು ಆದ ರೀತಿ ನಡ್ಕೊಂಡು ಬಂದಂತಹ ಈ ಅಶೋಕ ಸಂಘ ಈಗ ಬಹಳ ಮಟ್ಟಿಗೆ ಡಿಬೇಟ್ಸು, ಹಿಸ್ಟಾನಿಕ್ ಕಾಂಪಿಟೇಷನ್ಸು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಬರ್ತಾಯಿದೆ. ಅದು ಆವತ್ತು ಶುರುವಾಗಿದ್ದು ಇವತ್ತಿನವರೆಗೂ ಅದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ವರ್ಷ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದೆ. ಅದಕ್ಕೂ ಸಹ ಅನೇಕ ದಾನಿಗಳು ಮತ್ತು ವಿದ್ಯಾರ್ಥಿಗಳು ಸಹಾಯ ಮಾಡಿದ್ದಾರೆ. ಪ್ರೈಸಸ್ಸು ಇದೆಲ್ಲ ಕೊಡ್ತೇವೆ. ಮತ್ತು ಇದಲ್ಲದೆ ವಿದ್ಯಾರ್ಥಿಗಳು ನಾವು ಬರೀ ಊಟ ವಸತಿ ಕೊಡೋದಲ್ಲದೆ ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿ ವೇತನ, ಆ ವಿದ್ಯಾರ್ಥಿ ವೇತನದ ಕೂಡ ಬಹಳ ಬಡ ಜನರಿಗೆ ಬಹಳ ಮಟ್ಟಿಗೆ ಸಹಾಯವಾಗ್ತಾ ಇದೆ. ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಜಾತಿ ವೈಸ್ ಕೊಡ್ತಾ ಇದ್ರಾ ಅಥವಾ ಸರ್ ಎಲ್ಲ ವಿದ್ಯಾರ್ಥಿಗಳಿಗೂ? ಪ್ರಾರಂಭ ಆದಾಗಿಂದ ಜಾತಿ ಪ್ರಶ್ನೆನೇ ಇಲ್ಲ. ಇದು ಆಗಲಿಂದ ಇವತ್ತಿನವರೆಗೂ ಅದೇ ರೀತಿ ನಡ್ಕೊಂಡು ಹೋಗ್ತಾರೆ. ಈ ಜಾತಿ ಆ ಜಾತಿ ಅನ್ನೋದಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷತೆ ಏನಂದರೆ ಒಂದೊಂದು ರೂಮ್ನಲ್ಲಿ 3 ಹುಡುಗರಿದ್ದಾರೆ. 3 ಒಬ್ಬೊಬ್ಬರು ಒಂದೊಂದು ಜಾತಿ ಹಾಕ್ತಿದ್ದೀವಿ. ಒಬ್ಬ ಬ್ರಾಹ್ಮಣು, ಇನ್ನೊಬ್ಬ ನಗರ ಲಿಂಗಾಯಿತು, ಇನ್ನೊಬ್ಬ ಬೇರೆ ಜಾತಿಯವರು. ಹೀಗೆ
ಅದು ಮೊದಲಿಂದಲೇ ಬರಬೇಕು ಆ ಮನೋಭಾವ, ಜಾತ್ಯತೀತ ಮನೋಭಾವ ಬರಲಿ ಅನ್ನೋದು ಒಂದು ಒಳ್ಳೆಯ ದೃಷ್ಟಿಯಿಂದ ಇದನ್ನು ನಾವು ಶುರುವಿನಲ್ಲೇ ಮಾಡಿ ಇವತ್ತಿನವರೆಗೂ ಅದೇ ಪ್ರಿನ್ಸಿಪಲ್ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ವೇತನ ಹಂಚ್ತೀನಿ ಬಡ ವಿದ್ಯಾರ್ಥಿಗಳಿಗೆ ಅಂದ್ರಲ್ಲ, ಆ ಬಡ ವಿದ್ಯಾರ್ಥಿಗಳಿಗೆ ನೀವು ವೇತನವನ್ನು ಹಂಚಿದ್ರಿ. ಸೊ ಅಲ್ಲಿ ಅವರು ಬಡ ವಿದ್ಯಾರ್ಥಿಗಳು ಆಮೇಲೆ ಅದನ್ನು ನೀವು ಯಾವ ಥರ ಅವ್ರಿಗೆ ಇದು ಮಾಡಿದ್ರಿ ಆ ವೇತನವನ್ನು? ಅಲ್ಲ, ವೇತನ ಹಣ ಕೊಡ್ತೀವಿ ಅಷ್ಟೇ. ಅವ್ರಿಗೆ ಏನಂತ ತೊಂದರೆ, ಬುಕ್ಸ್ಗಳು ಕೊಂಡೋದು ನಮ್ಮ ಲೈಬ್ರರಿ ಕೂಡ ಇದೆ, ನಮ್ಮದು ಲೈಬ್ರರಿ ಕೂಡ ಇದೆ. ಆದರೂ ಸಹ ಎಲ್ರಿಗೂ ಬೇಕಾದ ಎಲ್ಲ ಪುಸ್ತಕಗಳನ್ನು ತೊಗೊಳ್ಳೋಕ್ಕೆ ಆಗದೇ ಇರ್ಬೋದು. ಅಲ್ಲ, ಆ ವಿದ್ಯಾರ್ಥಿ ವೇತನ ನಾವು ಕೊಟ್ಟಾಗ ಅವ್ರಿಗೆ ಪುಸ್ತಕವನ್ನು ತೊಗೊಳೋದಕ್ಕೂ ಅನುಕೂಲ ಆಯಿತು ಮತ್ತು ಭಾಳ ಬಡತನದವರಿಗೆ ನಾನಾ ರೀತಿಯ ಸಹಾಯನೂ ಆಗುತ್ತೆ. ಮತ್ತು ಇದು ಧರ್ಮ ಸಂಸ್ಥೆ ಸ್ಥಾಪನೆ ಆಯಿತು, ಆಮೇಲೆ ಊಟದ ನಿಲಯ, ಆಮೇಲೆ ಇದು ಪ್ರಾರಂಭ ಆಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಿಗೆ ಅನುಕೂಲ ಹೇಗೆ ಮಾಡಿಕೊಟ್ಟಿದ್ರಿ ಸರ್? ಇವಾಗ ವಿದ್ಯಾರ್ಥಿಗೆ ಪ್ರಾರಂಭ ಆಗೋದಕ್ಕೆ ಮುಂಚೆ ವಿದ್ಯಾರ್ಥಿಗಳ ಸೆಲೆಕ್ಷನ್ಗೆ ಒಂದು ಕಮಿಟಿ ಇದೆ. ಅದು ಟ್ರಸ್ಟೀಸು 6 ಜನ ಟ್ರಸ್ಟೀಸು, ಇನ್ನು 6 ಜನ ಸ್ಪೆಷಲ್ ಇನ್ವೈಟರ್ಸ್ ಅಂತ ತೊಗೊಂಡು ಅವ್ರಿಗೂ ಟ್ರೈನಿಂಗ್ ಆಗಲಿ ಅಂತ. ಇವಾಗ ಇಲ್ಲಿರ್ತಕ್ಕಂಥವ್ರು 12 ಜನ ಟ್ರಸ್ಟೀಸ್, 6 ಜನ ಲೆಕ್ಕಕ್ಕೆ. ಇನ್ನು ಉಳಿದಂಥ 6 ಜನರು ಇಲ್ಲಿ ಓದಂಥವ್ರೆ, ಅವರೆಲ್ಲ ಹಿರಿಯರೇ. ಅವರು ಈಗಲಿಂದ ಏನೇನು ಮಾತನಾಡಬೇಕು, ಹೇಗೆ ನಡೆಸಬೇಕು ಅನ್ನೋದು ಅನುಭವ ಬರಲಿ ಅಂದ್ಬಿಟ್ಟು ಅವ್ರನ್ನ ಜೊತೆಯಲ್ಲೇ ಎಲ್ಲ ಮೀಟಿಂಗ್ಸು ಕರೀತಾ ಇದ್ವಿ. ಆಮೇಲೆ ಈ ಒಂದು ಧರ್ಮ ಸಂಸ್ಥೆಯಲ್ಲಿ ಊಟ ಉಚಿತ, ವಸತಿನೂ ಉಚಿತವಾಗಿ ಕೊಡ್ತಾ ಇದ್ದಾರೆ, ಅದೊಂದು ಸೌಲಭ್ಯನೂ ಇದೆ. ಅದರ ಜೊತೆಗೆ ಧರ್ಮಕ್ಕನುಗುಣವಾಗಿ ಸಂಸ್ಕಾರಯುತವಾಗಿರ್ತಕ್ಕಂಥ ಆ ಸಂಸ್ಕಾರದ ದೃಷ್ಟಿಯಿಂದ ಏನೆಲ್ಲ ಇಲ್ಲಿ ಪದ್ಧತಿಯನ್ನು ನೀವು ಬೆಳೆಸ್ಕೊಂಡು ಬಂದಿದ್ದೀರಿ ಸರ್? ಈಗ ಇಲ್ಲಿ ನಾವು ಒಂದು ಪೂಜಾ ಗೃಹ ಅಂತ ಇಟ್ಟಿದ್ದೀವಿ. ಅವರವರಿಗೆ ಏನೇನು ಧರ್ಮ ಫಾಲೋ ಮಾಡ್ತಾರೆ ಅದನ್ನು ಪೂಜೆ ಮಾಡೋದಕ್ಕೆ ಎಲ್ಲ ಅನುಕೂಲ ಕಳಿಸಿದ್ದೀವಿ. ಲೇಡೀಸ್ ಹಾಸ್ಟೆಲಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಒಂದು ಪೂಜಾ ಗೃಹನೇ ಬೇರೆ ಸಪ್ರೇಟಾಗಿ ಇಟ್ಟಿದ್ದೀವಿ. ಅದೆಲ್ಲ ಅವರವ್ರಿಗೆ ಏನು ಬೇಕೋ, ಯಾವ ರೀತಿ ಬೇಕೋ ಪೂಜೆ ಮಾಡೋಕ್ಕೆ ಅವಕಾಶ ಇದೆ. ಆಗಿನ ಒಂದು ಪ್ರಾರಂಭದ ದಿನದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆಗೂ ಹಾಗೂ ಇವಾಗ ಇರೋ ವ್ಯವಸ್ಥೆಗೂ ಏನಾದರೂ ಒಂದು ಬದಲಾವಣೆ? ಭಾಳ ಬದಲಾವಣೆ ಇದೆ. ನಾವಿದ್ದಾಗಿದ್ದಂಥ ಅನುಕೂಲಗಳಿಗಿಂತ ಹೆಚ್ಚಿಗೆ ಇವಾಗ ಕೊಟ್ಟಿದೆ. ಒಂದನೇದು, ರೂಮ್ನಲ್ಲಿ ಎಲ್ರಿಗೂ ನಾವಾಗೆಲ್ಲ ಬರೀ ಕೂತ್ಕೊಳ್ಳೋಕೆ 3 ಕುರ್ಚಿಗಳಿರೋದಷ್ಟೇ. ಈಗ ಎಲ್ರಿಗೂ ಫ್ಯಾನ್, ಇದು ಕಾಟ್ಸ್, ಮಂಚಗಳು ಕೊಟ್ಟಿದ್ದೀವಿ. ಅವರು ವಿಶ್ರಮಿಸ್ಕೊಳ್ಳೋಕ್ಕೆ, ಮಲಕ್ಕೊಳ್ಳೋದಕ್ಕೆ ಒಂದೊಂದು ರೂಮ್ನಲ್ಲೂ 3 ಇದ್ದರೆ 3 ಮಂಚಗಳು ಮತ್ತು ಎಲ್ರಿಗೂ ಫ್ಯಾನ್ ಕೊಟ್ಟಿದ್ದೀವಿ. ಆಮೇಲೆ ಊಟದ ವ್ಯವಸ್ಥೆಯಲ್ಲಿ ಅವ್ರಿಗೆ ನಾವೆಲ್ಲ ನೆಲದ ಮೇಲೆ ಕೂತ್ಕೊಳ್ತಾ ಇದ್ವಿ, ಚಾಪೆ ಹಾಸ್ಕೊಂಡು. ಈಗ ಅವ್ರಿಗೆಲ್ಲ ಟೇಬಲ್ ಕೊಟ್ಟಿದ್ದೀವಿ, ಸ್ಟೂಲ್ಗಳು ಕೊಟ್ಟಿದ್ದೀವಿ ಕೂತ್ಕೊಂಡು ಊಟ ಮಾಡಲಿಕ್ಕೆ. ಆ ವ್ಯವಸ್ಥೆಯಲ್ಲೆಲ್ಲ ಬೇಡಿದ್ವಿ. ಆಮೇಲೆ ನಾವೆಲ್ಲ ಇದ್ದಾಗ 6ನೇ ನೀರು ಅದು ಇದು ತೊಗೊಳ್ತಿದ್ವಿ. ಈಗ ಅವ್ರಿಗೆ ಅಕ್ವಾಗಾರ್ಡ್ ವಾಟರ್ ಕೊಡ್ತಾ ಇದ್ವಿ. ಆದಷ್ಟು ಇಂಪ್ರೂವ್ಮೆಂಟ್ ಮಾಡಿದೆ. ಸರ್, ನೀವು ಎಷ್ಟನೇ ಇಸ್ವಿಯಲ್ಲಿ ನೀವು ಇಲ್ಲಿ ಆಶ್ರಯವನ್ನು ನಾವು ಅಬೌಟ್ ನನ್ನ ಮನಸ್ಸಿಗೆ 43-44ರಿಂದ ಇದ್ದೆ. ನಾನು 44ರಿಂದ ಇದ್ದೆ ಅಂತ ಕಾಣುತ್ತೆ. ಮರೆಯಪ್ಪ ಹಾಸ್ಟೆಲ್ 2012ರಿಂದ 2016ವರೆಗೂ ಇಲ್ಲಿ ಉಚಿತ ವಸತಿ ಮತ್ತು ಊಟದ ಸೌಲಭ್ಯವನ್ನು ಪಡೆದಿದ್ದೇನೆ. ಇಲ್ಲಿ ಬಂದು ಅಪ್ಲೈ ಮಾಡಿದೆ. 500 ಜನದಲ್ಲಿ 22 ಜನ ಸೆಲೆಕ್ಟ್ ಮಾಡಿದ್ರು. ಸೊ ಅದರಲ್ಲಿ ನಾನು ಒಬ್ಬ ಆಗಿರೋದಕ್ಕೆ ನಾನು ಖುಷಿ ಪಡ್ತಿದ್ದೀನಿ. ಇಲ್ಲಿ ಲೈಬ್ರರಿ ಫೆಸಿಲಿಟಿ ಇದೆ, ಒಳ್ಳೆ ಕಲ್ಚರಲ್ ಫೆಸಿಲಿಟೀಸ್ ಇದೆ, ಸ್ಪೋರ್ಟ್ಸ್ ಇವೆಂಟ್ಸ್ ಇದೆ. ಮರೆಯಪ್ಪ ಹಾಸ್ಟೆಲ್ ಸೀಟ್ ಸಿಗೋದೇ ದೊಡ್ಡ ಅದೃಷ್ಟ. ನನಗೆ ಮರೆಯಪ್ಪ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ, ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಿದ್ನ ಇಲ್ಲ ಗೊತ್ತಿಲ್ಲ. ಸೊ ನನಗೆ ಸೀಟ್ ಕೊಟ್ಟರೆ ಮರೆಯಪ್ಪ ಅವ್ರಿಗೆ ದೊಡ್ಡ ನಮಸ್ಕಾರಗಳು. ಆಲ್ರೆಡಿ ನೀವು ಬರೋಕ್ಕಿಂತ ಮುಂಚೆ ಸುಮಾರು ತಂಡ ತೇರ್ಗಡೆಯಾಗಿ ಹೋಗಿತ್ತು. ಇತ್ತು 44 ಅಂದರೆ ಇದು ಶುರುವಾಗಿದ್ದು 21 ಅಲ್ಲ, 23 ವರ್ಷ ಆಗಿತ್ತು ಅಷ್ಟೊತ್ತಿಗೆ. ನಾವು ಬಂದ ಮೇಲೆ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಒಂದು ಫಾರ್ಮ್ ಆಗೋದಕ್ಕೆ ಒಂದು ಅವಕಾಶ 46ರಲ್ಲಿ. ಯಾಕಂದರೆ 21ರಲ್ಲಿ ಪ್ರಾರಂಭ ಆಯಿತು. 21 + 25 46ಕ್ಕೆ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಒಂದು ಮಾಡಿ ಅವರಿಂದ ಅವ್ರು ಹೆಚ್ಚಿನ ಕೆಲಸಗಳು ಮಾಡಿದ್ರಿಂದ ಇಲ್ಲೆಲ್ಲ ಬಿಲ್ಡಿಂಗ್ಸೇ ಇರಲಿಲ್ಲ. ಇದೆಲ್ಲ ಕಟ್ಟಿ ಮೇಲ್ಗಡೆ ರೂಮ್ಸು, ಕೆಳಗಡೆ ಅಂಗಡಿಗಳು ಕಟ್ಟಿದ್ದರಿಂದ ಅದು 10 ಕಡೆ ರೋಡ್ ಇದೆ. ಅಂದರೆ ಅವರಿಗೆ ವರಮಾನ ಬರೋಕ್ಕೆ ಅನುಕೂಲ ಆಯಿತು. ಆ ವರಮಾನ ಉಪಯೋಗಿಸೋದಕ್ಕೆ ಮೇಲೆ ರೂಮ್ಸ್ 3 ರೂಮನ್ನು ಹಾಕಿದ್ವಿ. ಅದನ್ನು ನಡೆಸ್ಕೊಂಡು ಹೋಗ್ತೀವಿ. ಮತ್ತು ನೀವು ವಿದ್ಯಾರ್ಥಿಯಾಗಿ ನೀವು ಇಲ್ಲಿ ಬಂದಾಗ ಈ ಒಂದು ಧರ್ಮ ಸಂಸ್ಥೆನ ಯಾರು ನಡೆಸ್ಕೊಂಡು ಹೋಗ್ತಾ ಇದ್ರು, ಆ ಮಹಾತ್ಮರ ಬಗ್ಗೆ ಸ್ವಲ್ಪ? ಅಲ್ಲ, 6 ಜನ ಟ್ರಸ್ಟಿಗಳಿದ್ದರು. ಇನ್ನೇನಾಗಿದೆ ಅಂದರೆ ಟ್ರಸ್ಟೀಸ್ ಚೇಂಜ್ ಆಗ್ತಾ ಇರ್ತಾರೆ. ಬೇಕು ಅಂತ ಚೇಂಜ್ ಮಾಡಲ್ಲ. ಅವ್ರ ಅನಾನುಕೂಲಗಳಿಂದ ಅವ್ರು ಕಂಟಿನ್ಯೂ ಆಗೋದಕ್ಕಾಗಲಿಲ್ಲ ಅವ್ರ ಜಾಗಕ್ಕೆ ಹೊಸಮಂದು ತೊಗೊಳ್ತೀವಿ. ಆದಷ್ಟು ಈಗ ಇತ್ತೀಚಿನ ವರ್ಷಗಳಲ್ಲಿ ಇವಾಗ ಸಾಕಷ್ಟು ಜನ ಮುಂದೆ ಬಂದಿರೋದ್ರಿಂದ ನಾವು ಈ ಹಾಸ್ಟೆಲ್ ಓದಂಥವನ್ನೇ ಟ್ರಸ್ಟಿಗಳು ಮಾಡ್ತಾಯಿದ್ವಿ. ಯಾಕೆಂದರೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ. ಮತ್ತು ನಾವು ಇಲ್ಲಿ
ಊಟ ಮಾಡಿ ವಸತಿ ಅನುಕೂಲ ಪಡೆದು ನಾವು ಮುಂದೆ ಬಂದಿದ್ವಿ, ನಮ್ಮ ಕೈಲಾಗಿದ್ದ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಮನೋಭಾವನೆ ಬರುತ್ತೆ. ಈ ದೃಷ್ಟಿ ನಾವು ಅವ್ರನ್ನೇ ತೊಗೊಂಡು ನಾವು ಇವಾಗ ಇರ್ತಕ್ಕಂಥ ಎಲ್ಲ ಟ್ರಸ್ಟಿಗಳು ಇಲ್ಲಿ ವಿದ್ಯಾರ್ಥಿಗಳಾಗಿದ್ದಂಥವ್ರೆ, ಅವರೆಲ್ಲ ಸೀನಿಯರ್ ಮೆಂಬರ್ಸ್ ಎಲ್ಲ 50, 60, 70 ವರ್ಷ ಮೀರೋರೇ ಇದ್ದಾರೆ. ಎಲ್ಲರೂ ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ನಾವು ಓದಿದ ಜಾಗ ಆದಷ್ಟು ಚೆನ್ನಾಗಿರಬೇಕು ಅನ್ನೋ ಮನೋಭಾವ ಇಲ್ಲಿರ್ತಾರೆ. ಆದಷ್ಟು ಹೊರಗಡೆಯನ್ನು ನಾವು ತೊಗೊಳ್ಳೇ ಇಲ್ಲ, ಇಲ್ಲಿ ಓದಂಥವನ್ನೇ ತೊಗೊಳ್ತಾರೆ. ಈ ಧರ್ಮ ಸಂಸ್ಥೆ ಇಲ್ಲೇ ಅಷ್ಟೇ ಇದೆಯಾ ಅಥವಾ ಉಪಸಂಸ್ಥೆಗಳೇನಾದರೂ ಬೇರೆ ಕಡೆಗೆಲ್ಲ ಮಾಡಿದ್ದೀರಾ? ಒಂದು ಲೇಡೀಸ್ ಹಾಸ್ಟೆಲ್ ಇದೆ ನಮ್ಮದು. ಈ ಬಿಲ್ಡಿಂಗ್ನಲ್ಲೇ ಮಾಡಬೇಕು. ವಿಶಾಲವಾಗಿದ್ದರೂ ಸಹ ನಾವು ಒಂದೇ ಕಡೆ ಇರೋದು ಸರಿಯಿಲ್ಲ ಅನ್ನೋದು ದೃಷ್ಟಿಯಿಂದ ಇದೇ ರೋಡಲ್ಲಿ 1.5 ಫರ್ಲಾಂಗ್ 2 ಫರ್ಲಾಂಗ್ ದೂರದಲ್ಲಿದೆ ಒಂದು ಜಾಗ ತೊಗೊಂಡ್ವಿ, 30-100 ಅಡಿದು. ಅದನ್ನು ತೊಗೊಂಡು ಅದು ಬಹಳ ವರ್ಷದ್ದಲ್ಲ, ಇದು ಸುಮಾರು 100 ವರ್ಷ ಇದು. ಅದು ನಾವು ಸುಮಾರು 17 ವರ್ಷ ಆಗಿತ್ತು. 17 ವರ್ಷದಿಂದ ಈಚೆಗೆ ತೊಗೊಂಡಿರ್ತಕ್ಕಂಥದ್ದು. ಅಲ್ಲೇ ಸುಮಾರು 45 ಹೆಣ್ಮಕ್ಳಿದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ಈ ಹಾಸ್ಟೆಲಿಂದ ಮಾಡೋದು. ಅಲ್ಲೇ ವಾರ್ಡನ್ನು ಏನೇನು ಬೇಕೋ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಇಲ್ಲೂ ಬೇರೆ ಬೇರೆ ಇದ್ದಾರೆ. ಬಟ್ ಅದೊಂದು ವಿಶೇಷ ರೀತಿಯಲ್ಲಿ ಹೆಣ್ಣುಮಕ್ಳು ಹಾಸ್ಟೆಲು ನಾವು ಇತ್ತೀಚೆಗೆ ಅಂದರೆ 17-18 ವರ್ಷ ಆಯಿತು ಅದನ್ನು ಮಾಡಿದ್ದೀವಿ. ಅದಲ್ಲದೆ ಈಗ ನಮ್ಮದು 2014ರಲ್ಲಿ ನಮ್ಮ ಹಾಸ್ಟೆಲ್ನ ನಮ್ಮ ಧರ್ಮ ಸಂಸ್ಥೆ ಇದಾಯ್ತಲ್ಲ, ಅದು 100ನೇ ವರ್ಷದ್ದು ಕಾರ್ಯವನ್ನು ಮಾಡಿದ್ವಿ. ಅದಕ್ಕೆ ನಮ್ಮ ಅಬ್ದುಲ್ ಕಲಾಂ ಅವರೇ, ಭಾರತ ರತ್ನ ಅಬ್ದುಲ್ ಕಲಾಂ ಅವರೇ ಬಂದು ಅವರೇ ಉದ್ಘಾಟಿಸಿ ಹೋದರು. ಇವಾಗ ಅಂದಿನ ದಿನ ತೊಗೊಂಡು ಇದರಲ್ಲಿ ಏನಪ್ಪ ಅಂದರೆ ನಾವು ಆದಷ್ಟು ವಯಸ್ಸಾದವ್ರಿಗೂ ಸ್ವಲ್ಪ ಏನಾದ್ರು ಒಂದು ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ವೃದ್ಧಾಶ್ರಯವನ್ನು ಕೂಡ ಮಾಡಿದ್ದಾಗಿದೆ. ವೃದ್ಧಾಶ್ರಯ ಮೊನ್ನೆ ನಾವು ಬಿಲ್ಡಿಂಗೆಲ್ಲ ಆಗಿದೆ, ಅದು ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದೆಲ್ಲ ಮಾಡಿದ್ದೀವಿ. ಬಟ್ ಇನ್ನು ಅದನ್ನು ನಾವು ಓಪನಿಂಗ್ ಮಾಡಬೇಕಾಗಿದೆ. ಮೊನ್ನೆ ತಾನೇ ಪೂಜೆಯಲ್ಲಿ ಮಾಡುವ ಫಾರ್ಮಲ್ ಪೂಜೆ. ಈಗ ಯಾರನ್ನಾರೊಬ್ಬ ಗಣತವೆತ್ತ ವ್ಯಕ್ತಿಯನ್ನು ಕೂಗ್ಬಿಟ್ಟು ಅಲ್ಲಿ ಅದನ್ನು ಓಪನಿಂಗ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಅದು ಈಗ ಇನ್ನೊಂದೂವರೆ ತಿಂಗಳಲ್ಲಿ ಅದು ಕೂಡ ಪ್ರಾರಂಭ ಆಗುತ್ತೆ. ಅದನ್ನು ಸುಮಾರು 40 ಜನರಿಗೆ ಅನುಕೂಲ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೆಚ್ಚಿನ ದುಡ್ಡಿಲ್ಲ, ನಮಗೆ ಸಾಕಷ್ಟು ಜನ ಸಹಾಯ ಮಾಡಿದ್ರಿಂದ ನಾವು ಅದನ್ನು ನಡೆಸ್ಕೊಂಡು ಕಟ್ಟಲಿಕ್ಕೇ 3.5 ಕೋಟಿ ಆಯಿತು. ಅದು ನಮಗೆ ಜಾಗವನ್ನು ರಾಮಯ್ಯ ಅನ್ನೋರು ಕೊಟ್ಟರು, ಡಾಕ್ಟರ್ ರಾಮಯ್ಯ ಅಂದ್ಬಿಟ್ಟು. ಇದು ಬೆಟ್ಟೆಲ್ಸೂರು ಹಿಂಭಾಗ ಬರುತ್ತೆ, ಪಾಪನಹಳ್ಳಿ ಅಂತ, ಆ ಜಾಗದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಅವರು ನಮ್ಮ ಹಾಸ್ಟೆಲ್ ಸ್ಟೂಡೆಂಟೇ, ಅವರು ಪ್ರೊಫೆಷನಲ್ ಡಾಕ್ಟ್ರು. ಅದೇ ಡಾಕ್ಟರ್ ಕೆಲಸ ಮಾಡ್ತಾರೆ. ಅವರೊಂದು ಗುರುಕುಲ ಕೇಂದ್ರ ಅಂತ ಒಂದು ಸ್ಕೂಲ್ ರನ್ ಮಾಡ್ತಾಯಿದ್ದಾರೆ. ಅದೇ ಜಾಗ ಸುಮ್ಮನೆ 40-42 ಎಕರೆ ಇದೆ. ಅದನ್ನು ಒಂದು 25 ಗುಂಟೆ ಕೊಟ್ಟಿದ್ದಾರೆ. 25 ಗುಂಟೆಯಲ್ಲಿ ಆ ಕಾರ್ಯವನ್ನು ಮಾಡ್ತಾಯಿದ್ವಿ. ನಮ್ಮ ಹೆಣ್ಣುಮಕ್ಕಳು ಹಾಸ್ಟೆಲ್ ಪ್ರಾರಂಭ ಮಾಡೋದಕ್ಕೆ ಮುಖ್ಯವಾದ ಕಾರಣ ದಿನೇಶ್ ಅಂದ್ಬಿಟ್ಟು ಅವರು ಒಬ್ಬರೇ ಸುಮಾರು ಅವ್ರ ಮಾವಂದರು ಸೇರಿ 1.25 ಕೋಟಿ ರೂಪಾಯಿ ಕೊಟ್ಟರು. ಅಂದರೆ ನಾವು ಸೈಟ್ ತೊಗೊಳ್ಳೋಕ್ಕೆ, ಬಿಲ್ಡಿಂಗ್ ಕಟ್ಟೋಕ್ಕೆ, ಮೇಂಟೈನ್ ಮಾಡೋದಕ್ಕೆ ಎಲ್ಲಕ್ಕೂ ಅನುಕೂಲ ಆಯಿತು. ಈ ರೀತಿ ನಾನಾ ಜನರು ಇಲ್ಲಿನ ವಹಿವಾಟುಗಳು ಯಾವ ರೀತಿ ನಡೀತಿದೆ, ಚೆನ್ನಾಗಿ ಪರವಾಗಿಲ್ಲ ಚೆನ್ನಾಗಿ ನಡೀತಿದೆ ಅನ್ನೋ ಅವ್ರ ಮನಸ್ಸಿಗೆ ಬಂದ ನಂತರ ಅವರೇ ಬಂದು ಸಹಾಯ ಮಾಡಿದ್ದಾರೆ. ಇವತ್ತು ನಮ್ಮದು ಓಲ್ಡ್ ಏಜ್ ಹೋಮ್ ಮಾಡೋದಕ್ಕೂ ನಮ್ಮಲ್ಲಿ ದುಡ್ಡಿಲ್ಲ. ಆದರೆ ಎಲ್ಲರ ಸಹಕಾರದಿಂದ ನಮಗೆ 3.5 ಕೋಟಿ ರೂಪಾಯಿನಷ್ಟು ಖರ್ಚಿದು ಬಿಲ್ಡಿಂಗ್ ರೆಡಿ ಇದೆ. ಇವಾಗ ಇಷ್ಟಲ್ಲೇ ನಾವು ಅದನ್ನು ಓಪನ್ ಮಾಡಬೇಕಾಗಿದೆ. ನಾವು ಈ 1.5 ತಿಂಗಳಾದಮೇಲೆ ವೃದ್ಧಾಶ್ರಯ ನಿಲಯ ಓಪನ್ ಮಾಡಬೇಕು. ಓಲ್ಡ್ ಏಜ್ ಹೋಮ್ ಅದನ್ನು ರೆಡಿ ಇದೆ, ಎಲ್ಲ ರೆಡಿ ಇದೆ. ಬಿಲ್ಡಿಂಗು ರೆಡಿ, ಫರ್ನಿಚರ್ ರೆಡಿ, ಎವ್ರಿಥಿಂಗ್ ರೆಡಿ. ಶುರು ಮಾಡಬೇಕು, ಅದಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಸರ್ಕಾರದ ಸಹಾಯ ಏನಾದರೂ ಇದೆಯಾ ಸರ್? ಸರ್ಕಾರ ಸಹಾಯಗಳು ಅಷ್ಟಾಗಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ, ಸರ್ಕಾರ ಸಹಾಯ ತೊಗೊಬೇಕಾದ್ರೆ ಭಾಳ ಕಷ್ಟ. ಯಾಕೆಂದ್ರೆ ಇಂಥ ಒಂದು ಧರ್ಮ ಸಂಸ್ಥೆಯಲ್ಲಿ ಇಂದು ಸಮಾಜ ಸೇವೆಗೋಸ್ಕರ ಮಾಡ್ತಕ್ಕಂಥ ಈ ಒಂದು ಸೇವೆಗೋಸ್ಕರ ಸರ್ಕಾರ ಅವ್ರ ರೀತಿ ನೀತಿಗಳೇ ಒಂಥರ. ಆದರೆ 1-2 ಸಲ ನಮಗೆ ಕಾರ್ಪೊರೇಷನ್ ಸ್ವಲ್ಪ ಕೊಟ್ಟಿದ್ದಾರೆ ದುಡ್ಡು. ಇನ್ನು ಹೆಚ್ಚೆಲ್ಲ 10,000 8,000 ಈ ರೀತಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರು ನಮಗೆ ನಮ್ಮ ರೀತಿ ನೀತಿಗಳು ನೋಡಿ ನಮಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಇದರಲ್ಲಿ ನಮ್ಮ ಈ ಮಕ್ಕಳ ಕೂಟ ಇದೆಯಲ್ಲ, ಅದಕ್ಕೆ BK ಮರಿಯಪ್ಪ ವೃತ್ತ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲೇ ನೆಕ್ಸ್ಟ್ ರೋಡ್ಗೆ BK ಮರಿಯಪ್ಪ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಅವ್ರ ಜ್ಞಾಪಕಾರ್ಥವಾಗಿ BK ಮರಿಯಪ್ಪ ರಸ್ತೆ ಅಂತೂ ಅದನ್ನು
ಬಿ ಕೆ ಮರಿಯಪ್ಪ ವೃತ್ತ ಅಂತಲೂ ಹೆಸರಿಟ್ಟು ನಮಗೆ ಒಂದು ಕೆಂಪೇಗೌಡ ಪ್ರಶ್ನೆ ಕೂಡ ಇದು ನಡೆದಿರ್ತಕ್ಕಂಥದ್ದು. ನಾವು ಗೌರ್ಮೆಂಟ್ ಅಪ್ರೋಚ್ ಮಾಡ್ತಾ ಇರ್ತೀವಿ, ಬಟ್ ಕಾರಣಾಂತರಿಂದ ನಮಗಿನ್ನೂ ನಮ್ಮ ಮನಸ್ಸಿಗೆ ತೃಪ್ತಿಕರವಾದ ಸಹಕಾರ ಇನ್ನೂ ಸಿಕ್ಕಿಲ್ಲ. ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಸರ್ಕಾರದ ಒಂದು ಸಹಾಯ ಕೇಳಿ ನೀವೇನಾದರೂ ಸರ್ಕಾರಕ್ಕೆ ಏನಾದರೂ ಮನೆ ಬರ್ದಿದ್ದೀವಿ, ಓಲ್ಡ್ ಏಜ್ ಹೋಮ್ಗೆ ಬರ್ದಿದ್ದೀವಿ, ಚೀಫ್ ಮಿನಿಸ್ಟರ್ಗೆ ಎಲ್ಲ ಬರಬೇಕಾದ್ರೆ ಸ್ವಲ್ಪ ಪ್ರೊಸೀಜರ್ಗಳು ಫಾರ್ಮ್ಯಾಲಿಟೀಸ್ ಇವೆ, ಇವು ನಮಗೆ ಫಾಲೋ ಮಾಡಬೇಕಲ್ವ, ಅನಾನುಕೂಲವಿದೆ, ಎಷ್ಟು ಸಾಧ್ಯವಾಗ್ತದೆ ಉಪಯೋಗಿಸ್ಕೊಳ್ತೀವಿ. ಒಟ್ಟಿನಲ್ಲಿ ಈ ಒಂದು ಧರ್ಮ ಸಂಸ್ಥೆಗೆ ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಹಾಯದಿಂದನೇ ಇದು ಎಲ್ಲ ನಿರ್ಮಾಣ ವಿದ್ಯಾರ್ಥಿಗಳ ಸಹಾಯ ಅಷ್ಟೇ ಅಲ್ಲ, ಆ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ಅವರು ಸ್ವಲ್ಪ ನಮ್ಗೆ ಸಾಕಷ್ಟು ದುಡ್ಡು ಕೊಡ್ತಾರೆ. ಕೆಲವು ಕಂಪನಿಗಳು ಅದೆಲ್ಲ ಸಾಮಾನ್ಯ ಓದೋಲ್ಲ, ಇಂಜಿನಿಯರ್ಸು ಮೆಡಿಕಲ್ ಇದೇ ಹೋಗಿದ್ದಾರೆ. ಹೊರಗಡೆ ಪ್ರಪಂಚದ ಎಲ್ಲ ಭಾಗದಲ್ಲೂ ಇದ್ದಾರೆ ನಮ್ಮ ಹುಡುಗರು. ಇಲ್ಲಿ ಓದಂಥವರು ನಾನಾ ಕಡೆಗಳಲ್ಲಿ ಅಮೇರಿಕಾ, ಇಂಗ್ಲೆಂಡ್ ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ನಮಗೆ ಸ್ವಲ್ಪ ಸ್ವಲ್ಪ ಹಣ ಕಳಿಸ್ತಾರೆ. ಮತ್ತು ಇಲ್ಲಿ ಕೂಡ ಇಲ್ಲಿ ಅನೇಕ ಕಂಪ್ನಿಗಳಿಂದ ಕಂಪ್ನಿಗಳಿಗೂ ಸಾಧ್ಯವಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಸ್ವಲ್ಪ ಸರ್ಕಾರದ ಒಂದು ಅನುಕೂಲನೂ ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಆಗಲೇ ಕೇಳ್ತಾ ಇರ್ತೀವಿ, ಒಂದೊಂದು ಸಲ ಬರುತ್ತೆ, ಇಲ್ಲ ಅನ್ನೋಕ್ಕಾಗಲ್ಲ. MLAs MPs ಮನಸ್ಸು ಮಾಡಿ ಕೊಡ್ತಾರೆ. ಅವಕ್ಕೆ ನಾವು ದುಡ್ಡು ಬರಬೇಕಾದ್ರೆ ಅವಕ್ಕೆ ಸಾಕಷ್ಟು ವ್ಯವಸ್ಥೆ ಇದೆ, ಅದೆಲ್ಲ ನಾವು ಫಾಲೋ ಮಾಡೋದು ಒಂದ್ಸಲ ಕಷ್ಟ ಇರ್ತೀವಿ. ನಮ್ಮ MV ರಾಜಶೇಖರನ್ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಟಾಯ್ಲೆಟ್ಸ್ ಅದು ಕಟ್ಟೋ ಟೈಮಲ್ಲಿ ಏನೇ ಆದರೂ ನಮಗೆ ಅಷ್ಟು ಸುಲಭವಾಗಿ ಅಮೌಂಟ್ಗಳು ಸಿಗಲ್ಲ. ನಾನಾ ಫಾರ್ಮ್ಯಾಲಿಟೀಸ್ ಇದೆ, ಅದೆಲ್ಲ ಮಾಡೋಕ್ಕೆ ನಮಗೆ ಟೈಮ್ ಇರೋಲ್ಲ. ಇಲ್ಲಿ ಎಲ್ಲ ಒಂಥರ ನಾವೇ ಕೆಲಸ ಮಾಡೋದ್ರಿಂದ ಆ ಕೆಲಸಗಳಿಗೆ ಹೆಚ್ಚಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಸಹಕಾರ ಏನೇನು ಕೊಟ್ಟು ತೊಗೊಳ್ತೇವೆ, ಅವ್ರು ಕೊಡದೇ ಇದ್ರೆ ನಿಂತು ಹೋಗುತ್ತೆ ಅನ್ನೋ ಮನೋಭಾವ ಬಂದಿಲ್ಲ. ದೇವರಿಂದ ನಡ್ಕೊಂಡು ಹೋಗ್ತಾ ಇದೆ. ಮರಿಯಪ್ಪನವರ ಆಶೀರ್ವಾದ ಬಲದಿಂದ ಅವರು ಎಜುಕೇಷನ್ ಇಲ್ಲದೇ ಇದ್ದು ಸಹ ಅವ್ರು ಕೇವಲ 35ನೇ ವಯಸ್ಸಲ್ಲಿ ಇರೋದು ಭಾಳ ವಿಶೇಷ. ಇದು 35ನೇ ವಯಸ್ಸಿನಲ್ಲಿ ಯಾರೇ ಆಗಲಿ ನಾನು ಚೆನ್ನಾಗಿ ನನ್ನ ಲೈಫು ಚೆನ್ನಾಗಿ ಎಂಜಾಯ್ ಮಾಡೋಣ ಅನ್ನೋ ಇರೋ ಕಾಲದಲ್ಲಿ ಅವರು ಈ ಧರ್ಮವನ್ನು ಮಾಡಬೇಕು, ಮಾಡಿ 8 ದಿವಸಕ್ಕೆ ತೀರು ಹೋಗಬೇಕು ಅಂದರೆ ಅವರು ಬಹುಶಃ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಜನಿಸಿದ್ರು ಏನೋ ಅನ್ನೋರ್ಗೂ ನಮಗೆ ಡೌಟ್ ಬಂದುಬಿಡುತ್ತೆ. ಈ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೋಸ್ಕರ ಅವರು ದೇವರವ್ರಿಗೆ ಜನ್ಮ ಕೊಟ್ಟಿದ್ದೇನೋ ಅನಿಸುತ್ತೆ. ಅಂದರೆ ನಾವೆಲ್ಲರೂ ಸಹ ಅವ್ರಿಗೆ ಬಹಳ ಋಣಿಗಳಾಗಿದ್ದೀವಿ. ನಮ್ಮ ಕಾಲೇಜ್ನಲ್ಲಿರೋವಂಥ ಸೀನಿಯರ್ಸ್ನಿಂದ ಕೇಳ್ಪಟ್ಟೆ ಹಾಸ್ಟೆಲ್ ಈ ಥರ ಇದೆ ಅಂತ. ಹಳ್ಳಿಯಿಂದ ಬರೋ ಅಂಥ ಮಕ್ಕಳಿಗೆ ಇಲ್ಲಿ ಓದೋಕ್ಕೆ ಒಳ್ಳೆ ಸೌಲಭ್ಯ ಸಿಗ್ತಾಯಿದೆ. ಬರೀ ನಮ್ಮ ಓದಿಗೆ ಮಾತ್ರ ಸೀಮಿತ ಆಗದಲೇ ಅನೇಕ ಸ್ಪೋರ್ಟ್ಸ್ ಈವೆಂಟ್ಸ್ಗಳು ಮತ್ತು ಕಲ್ಚರಲ್ ಈವೆಂಟ್ಸ್ಗಳನ್ನು ಸಹ ಆರ್ಗನೈಸ್ ಮಾಡ್ತಾರೆ. ನೀವು ನೋಡಿರ್ಬೋದು ಪುಟ್ಟರುದ್ರ ಸರು ಇವಾಗ 93 ವರ್ಷ ಆಗಿದೆ. ಅವ್ರು ನೋಡಿದ್ರೆ ನಮಗೆ ಒಂಥರ ಚೈತನ್ಯ ಬರುತ್ತೆ. ಜಾತಿ ಆ ಥರ ಎಲ್ಲ ಭಾವನೆಗಳನ್ನೆಲ್ಲ ಹೊರಗಡೆ ಹೋಗೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ 100 ವರ್ಷದ ಒಂದು ಶತ ಸಂಭ್ರಮವನ್ನು ಆಚರಣೆ ಮಾಡಿದ್ರಿ ನೀವು. ಆ ಒಂದು 100 ವರ್ಷದ ಆಚರಣೆಯ ಶತ ಸಂಭ್ರಮದ ಆಚರಣೆವರೆಗೆ ಇದ್ದಂಥ ಬೆಳವಣಿಗೆ ಹಾಗೂ ಮತ್ತು ಅದಾದ ಮೇಲೆ ಇಲ್ಲಿವರೆಗೂ ಬೆಳವಣಿಗೆ ಹೇಗಿದೆ ಸರ್? ಈ ಒಂದು ಬೆಳವಣಿಗೆ ಚೆನ್ನಾಗೇ ಇದೆ. 100 ವರ್ಷದ ಬಹಳ ವರ್ಷಗಳಾಗಿಲ್ಲ, ಕೇವಲ 2014 ಭಾರತರತ್ನ ನಮ್ಮ ಅಬ್ದುಲ್ ಕಲಾಂ ಅವರು ಮಾಡಿದಂಥ ಅಂದರು. ಅವರ ಟೈಮಲ್ಲಿ ಏನಪ್ಪ ಅಂದರೆ ಒಂದು ಓಲ್ಡ್ ಏಜ್ ಹೋಮ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತಗೊಂಡ್ವಿ. ಅದನ್ನು ಕೂಡ ಇವಾಗ ಕಾರ್ಯಗತ ಮಾಡಿದ್ದೀವಿ. ಇನ್ನು ಅಲ್ಲಿಗೆ ಪಾರ್ಟಿಸನ್ ತೊಗೊಳ್ಬೇಕಷ್ಟೇ, ಸೆಲೆಕ್ಷನ್ ಮಾಡಿ ನಮ್ಮ ಪೂಜೆ ಆಗಲಿ ಅಂತ ಕಾದಿದ್ದೀವಿ. ಸರ್, 100 ವರ್ಷ ತುಂಬಿದ ಒಂದು ಎಲ್ಲ ಗಣ್ಯರ ಮಾನ್ಯರ ಒಂದು ಮಹಾತ್ಮರ ಶುಭಾಶೀರ್ವಾದದೊಂದಿಗೆ ಒಂದು ಸುಗಮವಾಗಿ 100 ವರ್ಷದ ವರ್ಷಾರಂಭ ನೀವು ಆಚರಣೆ ಮಾಡಿದ್ರಿ. ಸೊ ಆ ಒಂದು ಸವಿ ನೆನಪುಗಳು, ಆ ಒಂದು ಸಂದರ್ಭ, ನಿಮ್ಮ ಮನದಾಳ ಆ ಒಂದು ಸಂತೋಷ ಹೇಗಿತ್ತು ಸರ್? ನಿಮ್ಮ ನಮಗಂತೂ ಭಾಳ ಸಂತೋಷ ಆಯಿತು. ಈ ರೋಡೆಲ್ಲ ತುಂಬೋಗಿದ್ರು ಜನಗಳು, ಇಲ್ಲೂ ಎಲ್ಲ ತುಂಬಿಟ್ಟಿದ್ರು. ನಾವು ಹೆಚ್ಚೇನು ಪ್ರಚಾರ ಕೊಟ್ಟಿರಲಿಲ್ಲ, ಆದ್ರೂ ಭಾಳ ಜನ ಬಂದಿದ್ದರು. ಭಾಳ ನಮಗೆ ಸಂತೋಷ ಆಯಿತು. ಅವರೆಲ್ರಿಗೂ ಪ್ರಸಾದ ವಿನಿಯೋಗ ಆಯಿತು. ಯಾರೊಬ್ಬರು ಬೇಜಾರುಪಟ್ಟು ಹೋಗಲಿಲ್ಲ. ನಿಮಗೆ ಗೊತ್ತಿರೋ ಹಾಗೆ, ನೀವು ಕೇಳಿದ ಹಾಗೆ ಅಂತ ನಿಮ್ಮ ಅನುಭವವಾಗಿ ಈ ಒಂದು ಧರ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥ ಆ ಮಹಾನುಭಾವರ ಒಂದು ಹತ್ತಿರದ ಒಂದು ಅವರ ಒಂದು ಜೀವನದ ಬದುಕಿನ ಕ್ಷಣಗಳು, ಅವರ ಫ್ಯಾಮಿಲಿ ಮನೆತನ ಆಯಿತು, ಅವ್ರು ಹೇಗಿತ್ತು? ಮರಿಯಪ್ಪನವರು ಜೀವಂತವಾಗಿದ್ದ ನಾವು ಹುಟ್ಟಿರಲಿಲ್ಲ. ಅವರು ದೇವಾಲಯ ಮಾಡ್ತಾಯಿದ್ರು ಮತ್ತು ಒಂದು ಒಳ್ಳೆಯ ಕೆಲಸದಲ್ಲಿ ಯಾವಾಗಲೂ ಕಾರ್ಯನಿರತರಾಗಿರ್ತಿದ್ರು. ದೇವಸ್ಥಾನದ ಪೂಜೆಗಳಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಯಾಕೆಂದರೆ 4 ದೇವಸ್ಥಾನದ ಪೂಜೆ ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಗಂಗಾಧರೇಶ್ವರ, ನಗತ್ರಪೇಟೆಯಲ್ಲಿ ಕೆಲವು ದೇವಸ್ಥಾನಗಳು,
ಅಲ್ಲಿ ಬಳೆಪೇಟೆಯಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ, ಹೀಗೆ 3-4 ಕಡೆ ಅದನ್ನು ಮಾಡಿದ್ದಾರೆ. ಇನ್ನು ಹೆಚ್ಚಿಗೆ ಇದಕ್ಕೆ ಹೋಗಿಲ್ಲ ಅವರು. ಅವ್ರ ಸ್ವಂತಕ್ಕೇನು ಇಟ್ಕೊಳ್ಳೋಕ್ಕೂ ಹೋಗಲಿಲ್ಲ. ಅವ್ರ ಹೆಂಡತಿ ಇದ್ದರೂ ಸಹ ಇನ್ನು ಚಿಕ್ಕ ವಯಸ್ಸು ಎಷ್ಟು ಬೇಕೋ ಅಷ್ಟು ಬರೆದಿದ್ದಾರೆ. ಇನ್ನು ಉಳಿದಂಥ ಅದು ಎಲ್ಲವನ್ನೂ ಕೂಡ ಇದೊಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗಬೇಕು ಅನ್ನೋ ಅವ್ರ ಮನೋಭಾವ ಇದ್ದಿದ್ದರಿಂದ ಅವ್ರು ಇನ್ಯಾವುದೂ ಕೈ ಹಾಕಿಲ್ಲ. ಯಾಕೆಂದರೆ ಎಲ್ಲವನ್ನ ಒಂದು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗಿಸಬೇಕು ಅನ್ನೋದೇ ಅವ್ರಿಗೊಂದು ಸದುದ್ದೇಶ ಇದ್ದಿದ್ದರಿಂದ ಎಲ್ಲವನ್ನ ಈ ಒಂದು ಧರ್ಮ ಸಂಸ್ಥೆ ನಡೆಸ್ಕೊಂಡು ಹೋಗೋದಕ್ಕೆ ಬರೆದಿದ್ದಾರೆ. ಅದು ಅವರ ಒಳ್ಳೆಯ ಮನಸ್ಸನ್ನೇ ದಿನವನ್ನು ಬೆಳೀತಾ ಇದೆ ಅಷ್ಟೇ. ಯಾಕೆಂದರೆ ಅದು ಆವಾಗೆ 45 ಹುಡುಗರಿಂದ ಶುರುವಾಗಿದ್ದು. ಇವತ್ತಿನ ರೇಟಿಗೆ ನೀವು ಕಂಪೇರ್ ಮಾಡಿ 100 ವರ್ಷದ ರೇಟ್ ಲಿಸ್ಟ್ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಸಾಮಾನುಗಳ ಬೆಲೆ. ಅಂಥದ್ರಲ್ಲಿ ಅವ್ರು ಮಾಡಿರೋ ಧರ್ಮ ಇನ್ನೂ ಹೆಚ್ಚು ಬೆಳೀತಾ ಇರೋದ್ರಿಂದ ಅದು ಅವರ ಆಶೀರ್ವಾದ ಇದೆ. ಅವರ ಆಶೀರ್ವಾದಗಳನ್ನ ಇಲ್ಲಿ ಓದಂಥವ್ರು ಕೊಡ್ತಾ ಇದ್ದಾರೆ, ನಡೀತಾ ಇದೆ. ಅದೇ ಇಂಥ ಒಂದು ಪುಣ್ಯ ಕಾರ್ಯವನ್ನ ಮಾಡಿದಂಥ ಇದು ಬಹಳ ಪುಣ್ಯ ಕಾರ್ಯ. 80 ವರ್ಷದಲ್ಲಿ ಮಾಡೋದು ಪುಣ್ಯ ಕಾರ್ಯ ಅಲ್ಲ, 35 ವರ್ಷದಲ್ಲಿ ಮಾಡೋ ಹೆಚ್ಚಿನ ಪುಣ್ಯ ಕಾರ್ಯ. ಯಾಕೆಂದರೆ ಆಗಿನ ಕಾಲದಲ್ಲಿ 35 ವರ್ಷ ಅಂದರೆ ಲೈಫ್ ಚೆನ್ನಾಗಿ ಲೀಡ್ ಮಾಡಬೇಕಪ್ಪ, ಎಂಜಾಯ್ ಮಾಡಬೇಕಪ್ಪ, ಅದು ಸಂಪಾದಿಸಬೇಕು, ಅದೆಲ್ಲ ಇರೋ ಕಾಲದಲ್ಲಿ ಅದು ಬಿಟ್ಟು ಧರ್ಮ ಮಾಡೋ ವಿಷಯದಲ್ಲಿ ಬರೋದು ಒಂದು ವಿಶೇಷ. ಆ ವಿಶೇಷದಿಂದ ನಾವು ಯಾವಾಗಲೂ ನಾವು ಸಾಧಾರಣ ವ್ಯಕ್ತಿ ಅಲ್ಲ, ಅವನು ವಿಶೇಷ ವ್ಯಕ್ತಿ ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ವಿ. ಪ್ರತಿದಿನ ಅವ್ರು ನೆನೆದ ನಾವು ಬರೋದು ಇಲ್ಲ. ಎಂತ ಒಂದು ಮಹಾನ್ ಕೋಟಿ ಸಂಪಾದನೆ ಮಾಡಿದ್ದಾನೆ ಅಂತಂದ್ರು ಅವನಿಗೆ ಈ ತರದ ಒಂದು ಭಾವನೆ ಇಲ್ಲ, ಮನೋಭಾವ ಬರೋದಿಲ್ಲ. ಎರಡನೇದವ್ರು ಅಂತ ಎಜುಕೇಟೆಡ್ ಅಲ್ಲ, ಅದು ಒಂದು ಮುಖ್ಯ. ಸಾಧಾರಣ ವ್ಯಕ್ತಿ ಅವ್ನಿಗೆ ಎಜುಕೇಷನ್ ಕಡೆ ಯಾಕೆ ಗಮನ ಬಂತು ಅನ್ನೋದು ಗೊತ್ತಾಗಲ್ಲ. ಎರಡನೇದು, ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು ಎಲ್ಲ ಜನಾಂಗದವ್ರಿಗೆ ಕೊಡಬೇಕು ಅನ್ನೋದು ಅದು ಇನ್ನೂ ವಿಶೇಷ. ಜಾತ್ಯತೀತ ಮನೋಭಾವ ಇವತ್ತು ನಾವು ದೊಡ್ಡದಾಗಿ ಅಡ್ವರ್ಟೈಸ್ ಮಾಡ್ಕೊಳ್ತೀವಿ. ಆ ಜಾತ್ಯತೀತ ಮನೋಭಾವ ಆಗಲೇ ಅವ್ರ ಮನಸ್ಸಿನಲ್ಲಿ ಬಂದಿದೆಯಲ್ಲ. ಎಷ್ಟೋ ಹಾಸ್ಟೆಲ್ ಆಯಾ ಜಾತಿಗಿದೆ, ಅದೇನು ತಪ್ಪು ಅಂತ ನಾನು ಹೇಳಲ್ಲ, ಆಯಾ ಜಾತಿಗೆ ಮಾಡ್ಕೊಳ್ಳಿ. ಬಟ್ ಇವ್ರು ಜಾತ್ಯತೀತ ಮನೋಭಾವನ ಮಾಡಿರ್ತಕ್ಕಂಥ ಭಾಳ ವಿಶೇಷ. ಅಷ್ಟೇ ಅಲ್ಲದೆ ಅವ್ರ ಜಾತಿಯವರಿಗೆ 3/1 ಭಾಗ ಮಾತ್ರ ಕೊಡಿ ಅಂತ ಬರೀತಾರೆ, ಬೇರೆಯವರಿಗೆ 3/2 ಭಾಗ ಕೊಟ್ಟಿದ್ದಾರೆ. ಎಷ್ಟೇನ್ರಿ ಇದೆ ಮನೋಭಾವ. ನಮ್ಗೆ ಒಂದೊಂದ್ಸಲ ನೆನ್ತ್ಕೊಂಡ್ರೆ ಅದನ್ನೇನೋ ವಿಶೇಷ ಆತ್ಮ ಅಂತ ನಮ್ಮ ಮನಸ್ಸಿಗೆ ಬರ್ತದೆ. ನಿಜವಾದ ಸಾರ್ಥಕ ಜೀವನ ನಡೆಸಿ ಹೋದಂಥವ್ರು. ಪರೋಪಕಾರಾರ್ಥಂ ಮಿದಂ ಶರೀರಂ ಎನ್ನುವ ನಿಜಗುಣರ ವಾಣಿಯಂತೆ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನಡಂಗೂರ ಎನ್ನುವ ವಿಶ್ವಗುರು ಬಸವಣ್ಣನವರ ಮುತ್ತಿನ ಮಾತಿನಂತೆ ತಮ್ಮ ಜೀವಿತಾವಧಿಯಲ್ಲಿ ಧರ್ಮ ಸಂಸ್ಥೆಯನ್ನ ಸಂಸ್ಥಾಪನೆ ಮಾಡುವುದಕ್ಕೋಸ್ಕರ ಸಮಾಜ ಸೇವೆಗಾಗಿ ಕಟ್ಟಿದಂಥ ಧರ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಲಿಂಗೈಕ್ಯ BK ಮರಿಯಪ್ಪನವರ ಬದುಕಿನ ಕ್ಷಣಗಳನ್ನು ಹಾಗೂ ಅವರ ಸಾಧನೆಯ ಸವಿಗಳಿಗೆಗಳ ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಇಂಥ ಒಂದು ಧರ್ಮ ಸಂಸ್ಥೆಗೆ ಹೆಚ್ಚಾಗಿ ಇಲ್ಲಿ ವಿದ್ಯಾಭ್ಯಾಸನ ಮಾಡಿರೋ ಆ ವಿದ್ಯಾರ್ಥಿಗಳ ಸಹಾಯನೇ ಜಾಸ್ತಿ ಇದೆ ಇದರಲ್ಲಿ. ಈಗಿದೆ ಈಗ, ಯಾಕೆಂದರೆ ಹಿರಿಯ ವಿದ್ಯಾರ್ಥಿಗಳು ಇದು ಆಗಲೇ ಸುಮಾರು 1921ನೇ ಇಸ್ವಿಯಲ್ಲಿ ಹಾಸ್ಟೆಲ್ ಪ್ರಾರಂಭ ಆಗಿದ್ದು. ಧರ್ಮ ಸಂಸ್ಥೆ ಶುರುವಾಗಿ 100 ವರ್ಷ ಆಯಿತು 14ನೇ ಇಸ್ವಿಗೆ. ಬಟ್ ಹಾಸ್ಟೆಲ್ ನಾನು ಹೇಳಿದ್ನಲ್ಲ 7 ವರ್ಷ ತೊಗೊಳ್ತು. ಇದೆಲ್ಲ ದುಡ್ಡು ಕೊಟ್ಟಿದ್ದಂಥ ಇದೆಲ್ಲ ವಸೂಲು ಮಾಡಿ ಸೈಟ್ ತೊಗೊಂಡು ಬಿಲ್ಡಿಂಗ್ ಕಟ್ಟಿ ಎಲ್ಲ ಮಾಡೋಷ್ಟೊತ್ತಿಗೆ ಅದು ಟೈಮ್ ತೊಗೊಂಡಿದೆ. ಆದ್ದರಿಂದ ಹಾಸ್ಟೆಲ್ ಪ್ರಾರಂಭ ಆಯಿತು 1921ನಲ್ಲಿ. ಇನ್ನೂ 100 ವರ್ಷ ಆಗಿಲ್ಲ, ಇನ್ನೂ 3-4 ವರ್ಷ ಬೇಕಾಗುತ್ತೆ. 18ರಲ್ಲಿದ್ದು ಇನ್ನು 3 ವರ್ಷ ಆಗಬೇಕು. 3 ವರ್ಷ ಆದಮೇಲೆ ಮುಂದಿನ ವರ್ಷ ಸೆಂಟನರಿ ಮಾಡ್ತಾರೆ ಧರ್ಮ ಸಂಸ್ಥೆ. ಇಲ್ಲಿ ಒಂದು ಒಳ್ಳೆ ಸಂಸ್ಕರಣೆ ದೊರೆತಿದೆ ಅಂತಾನೆ ಆ ವಿದ್ಯಾರ್ಥಿಗಳು ಇಲ್ಲಿ ಸೇವಾ ಮನೋಭಾವದಿಂದ ತಾವು ಕಲ್ತಿರೋ ಅಂತ ಒಂದು ಸುಂದರತೆ ಇಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದ ಕೊಡ್ತಾರೆ. ಈಗಿನ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳು ನಮ್ಮ ಕೆಲಸ ಆದರೆ ಸಾಕಪ್ಪ, ನಾವು ಯಾಕೆ ಹಿಂದೆ ತಿರುಗಿ ನೋಡೋಣ ಅನ್ನೋ ಕಾಲದಲ್ಲಿ ಈಗ ವಿದ್ಯಾರ್ಥಿಗಳು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ವಿಶೇಷನೇ. ಅದು ಸಾಮಾನ್ಯವಾಗಿ ನಾವು ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ದು ಜನರಲ್ ಬಾಡಿ ಮಾಡ್ತಾ ಇದ್ವಿ ಎವ್ರಿ ಇಯರು. ಅಷ್ಟೇ ಅಲ್ಲ, ಈಗ ಇತ್ತೀಚಿನ ಒಂದು 3-4 ವರ್ಷದಿಂದ ನಮ್ಮ ರಿಪಬ್ಲಿಕ್ ಡೇ ಇದೆಯಲ್ಲ 26ನೇ ಜನವರಿ, ಆ ದಿವಸ ಎಲ್ಲರೂ ಸೇರಬೇಕು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರಬೇಕು, ಒಂದು ಸಂತೋಷ ಸಮಾರಂಭ ಇರಬೇಕು ಅನ್ನೋ ದೃಷ್ಟಿಯಿಂದ ಜನವರಿ 26 ಎಲ್ಲರೂ ರಜೆಗಳು ಇರುತ್ತೆ. ಅದನ್ನು ನಮ್ಮ ಹಾಸ್ಟೆಲ್ನ ದಾನಿಗಳನ್ನ ನೆನೆದುಕೊಂಡು ಕಾಲ ಕಳೆಯೋದು ಕೂಡ ನಾವು ಆ ದಿವಸ ಪ್ರತಿ ವರ್ಷ 3-4 ವರ್ಷ ಮಾಡ್ತಾಯಿದ್ದೀವಿ.
ಸರ್, ನೀವು ಸುಮಾರು ವರ್ಷಗಳಿಂದ ಈ ಒಂದು ಪುಣ್ಯದ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಇಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ಸೇವೆ ಮಾಡೋದು ಎಲ್ರಿಗೂ ಬರಲ್ಲ. ಅಂಥ ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಸೇವೆನ ಮಾಡ್ಕೊಂಬಂದಿದ್ದೀರಾ ಇಷ್ಟೊಂದು ವರ್ಷಗಳ ಕಾಲ. ನಿಮ್ಮ ಒಂದು ಸೇವಾ ಒಂದು ಕಾರ್ಯಗಳಲ್ಲಿ ಆ ದಿನಗಳಲ್ಲಿ ಕಹಿ ಸಿಹಿ ನೆನಪುಗಳು ಬಂದು ಹೋಗೇ ಇರುತ್ತೆ. ಅಂಥ ಒಂದು ಸಂದರ್ಭನ ನೀವು ಮನದಾಳದಿಂದ ನೀವು ನಮ್ಮ ವೀಕ್ಷಕರಿಗೆ ಏನಂತ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ? ಕಹಿ ಸಿಹಿ ಅನ್ನೋಕ್ಕಿಂತ ಹಾಸ್ಟೆಲ್ ಪ್ರಾರಂಭ ಆದ ಕೆಲವಾರು ವರ್ಷಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದು ಏನಾಗಿದೆ, ಅವರು ಭಾಳ ದೊಡ್ಡ ಮನುಷ್ಯರೇ, ಟೆಸ್ಟಿಯಾಗಿದ್ದಂಥವರು. ಸ್ವಲ್ಪ ಹೆಚ್ಚಿಗೆ ಬಡ್ಡಿ ಬರ್ಬೋದು, ಹೆಚ್ಚಿಗೆ ದುಡ್ಡು ಬಂದ ಇನ್ನಷ್ಟು ಜನ ಹೆಚ್ಚಿಸ್ಬೋದು ಅನ್ನೋ ದೃಷ್ಟಿಯಿಂದ ಕೆಲವು ಅದನ್ನು ಸಾಲ ಕೊಟ್ಟರು. ಆ ಸಾಲ ಕೊಟ್ಟಾಗ ಸ್ವಲ್ಪ ದಿನ ತೊಂದರೆ ಆಯಿತು. ಆಮೇಲೆ ಎಲ್ಲರೂ ಎಚ್ಚೆತ್ಕೊಂಡು ಇನ್ಮೇಲೆ ಕೈ ಹಾಕಬಾರ್ದು. ಸೊ ಏನಿದ್ದು ನಮ್ಮದು ಗೌರ್ಮೆಂಟ್ ಬಾಂಡ್ಸ್ನಲ್ಲಿ ಇದೆಯೇ ವಿನಃ ನಾವು ಇಂಡಿವಿಜುವಲ್ ಬ್ಯಾಂಕ್ಗಳಲ್ಲಿ ಕೂಡ ಇಟ್ಟಿಲ್ಲ. ಈಗ ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ ಇಲ್ಲ, ಅಲ್ಲಿ ಕೂಡ ಇಟ್ಟಿಲ್ಲ. ಯಾಕೆಂದರೆ ನಮಗೆ ಸರಿಯಾದ ಸ್ಟ್ಯಾಂಡರ್ಡ್ ಬ್ಯಾಂಕ್ನಲ್ಲಿ ಇರಬೇಕು ಅನ್ನೋದೊಂದು ಮನೋಭಾವ ಬಂದು ಅದನ್ನೇ ಇಟ್ಟಿಲ್ಲ. ಅದೊಂದೇ ಕಹಿ ಸ್ವಲ್ಪ ಮಟ್ಟಿಗೆ ಆಗಿದ್ದು. ಆನಂತರ ದೇವರಿಂದ ಆಡಳಿತದಲ್ಲಿ ನಿಮ್ಮ ನೀವು ಕಾರ್ಯನಿರ್ವಹಿಸ್ತಿರ್ಬೇಕಾದ್ರೆ ನೀವು ಎಲ್ಲ ಜವಾಬ್ದಾರಿನೂ ತಗೊಂಡು ನೀವು ಇದನ್ನ ಮುಂದಾಗಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಾವೆಲ್ಲಮ್ಮ ಹಿಂದಿನವರು ಮಾಡಿದ್ದಾರೆ, ನಾವೆಲ್ಲ ಒಂದು 25 ವರ್ಷದಿಂದ ಇರ್ಬೋದು. ನೀವು ಅದು ಒಂದು ಅಭಿಮಾನದಿಂದ ಒಂದು ಸೇವೆನ ಸಲ್ಲಿಸ್ತಾ ಯಾಕಂದ್ರೆ ನಾವು ನಾನೇ ಹೇಳಿದ್ನಲ್ಲ, ನಾವು ಹಾರ್ಟಿಂದ ಮುಂದೆ ಬಂದಿದ್ದೀವಿ. ಇದಕ್ಕೆ ಎಷ್ಟು ಮಾಡಿದ್ರು ಕಡಿಮೆನೆ. ಅಂಥ ಮನೋಭಾವ ಬರೋದು ಎಲ್ಲರಿಗೂ ಕಮ್ಮಿ ಸರ್. ಅಂಥ ಒಂದು ಮನೋಭಾವದಿಂದ ನೀವು ಇಲ್ಲಿ ಒಳ್ಳೆಯ ಒಂದು ಪುಣ್ಯದ ಕಾರ್ಯನೇ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಆಡಳಿತದಲ್ಲಿ ಇವಾಗ ಸದ್ಯಕ್ಕೆ ನಿಮ್ಮ ಜೊತೆಗೆ ಸಹಕಾರವನ್ನು ನೀಡತಕ್ಕಂಥವ್ರು, ಅವ್ರ ಬಗ್ಗೆ ಸ್ವಲ್ಪ ಹೇಳಿದೆ. ಈ ಹಾಸ್ಟೆಲ್ ಮ್ಯಾನೇಜ್ಮೆಂಟೇ 6 ಜನ ಟ್ರಸ್ಟೀಸ್ ಇರಬೇಕು. 6 ಜನರಲ್ಲಿ 2 ಬ್ರಾಹ್ಮಿನ್ಸ್ ಇರ್ತಾರೆ, 2 ನಗತ ಲಿಂಗಾಯಟ್ಸ್ ಇರ್ತಾರೆ, ಇನ್ನಿಬ್ಬರು ಬೇರೆ ಜನ ಇರ್ತಾರೆ. 6 ಜನರು ಒಮ್ಮತವಾಗಿ ಆಲ್ಮೋಸ್ಟ್ ಪ್ರತಿ ತಿಂಗಳು ಅಥವಾ 2 ತಿಂಗಳು ಒಂದ್ಸಲ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ವ್ಯವಸ್ಥಿತವಾಗಿ ನಡೀತಾ ಇದೆ. ಯಾಕಂದರೆ ಇಲ್ಲಿ ಓದಂಥವ್ರು, ಈಗಿರ್ತಕ್ಕಂಥವ್ರು ಎಲ್ಲ ಆಗಿದ್ದಂಥವ್ರು ಭಾಳ ದೊಡ್ಡ ಮನುಷ್ಯರು, ಸಾಧಾರಣ ಜನರಲ್ಲ. ಎಲ್ಲ ನಾನು ಹೇಳಿದ್ನಲ್ಲ, ಎಚ್ ರಾಮಯ್ಯ ಅಂದರೆ ಇವಾಗ ಅಂಡರ್ ಸೆಕ್ರೆಟ್ರಿ, ಅವರು ವಿಶ್ವೇಶ್ವರ ಸೋದರ ಮಾವ. ಆಮೇಲೆ ಕರ್ಪೂರ್ ಶ್ರೀನಿವಾಸ ಅಂದ್ಬಿಟ್ಟು ಅವರು ರಾಜಸೇವಾ ಪ್ರಸಕ್ತ, ಚೀಫ್ ಇಂಜಿನಿಯರ್ ರಿಟೈರ್ಡ್, ಎಲ್ಲ ಅಂತಂಥವರೇ ಇದ್ದವರು, ಸಾಧಾರಣ ವ್ಯಕ್ತಿಗಳು ಯಾರೂ ಇರಲಿಲ್ಲ. ಈಗಂತೂ ಇಲ್ಲಿ ಎಲ್ಲ ಟೆಸ್ಟ್ಗಳು ಸಹ ಇಲ್ಲಿ ಓದಿ ಮುಂದೆ ಬಂದು ಅರ್ನ್ ಮಾಡಿ ಆಲ್ಮೋಸ್ಟ್ ಎಲ್ಲ ರಿಟೈರ್ಡೆ, ಕೆಲಸದಲ್ಲಿ ಇರೋರು ಯಾರೂ ಇಲ್ಲ. ಆಲ್ಮೋಸ್ಟ್ ಈ ಟೈಪ್ ಬಂದರೆ 65-70 ಇಯರ್ಸ್ ಹತ್ತತ್ರ ಇರೋ ಜನಗಳನ್ನು ಟ್ರಸ್ಟಿ ಆಗಿರ್ತಕ್ಕಂಥ. ನಾನು ಈ ಸಂಸ್ಥೆಯಲ್ಲಿ PUC ಮತ್ತು ಡಿಗ್ರಿಯನ್ನು ಮಾಡಿದ್ದೇನೆ. 4 ವರ್ಷಗಳ ಕಾಲ ಈ ಹಾಸ್ಟೆಲ್ನ ಆಶ್ರಯ ಪಡೆದು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಈ ವೃದ್ಧಾಶ್ರಮಗಳ ಅವಶ್ಯಕತೆ ಹೆಚ್ಚಾಗಿಬಿಟ್ಟಿದೆ. 40 ಜನಕ್ಕೆ ನಾವಲ್ಲಿ ವೃದ್ಧರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇದ್ದೀವಿ. ನಮಗೆ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇಂಥ ಒಂದು ಪುಣ್ಯ ಕಾರ್ಯಕ್ಕೋಸ್ಕರ ಪ್ರಾರಂಭವಾಗಿರೋ ಈ ಧರ್ಮ ಸಂಸ್ಥೆ ಸಮಾಜಕ್ಕೆ ಹಾಗೂ ನಮ್ಮ ವೀಕ್ಷಕರಿಗೋಸ್ಕರ ಸರ್ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಇಂದಿನ ವಿದ್ಯಾರ್ಥಿಗಳಿಗೆ, ಇಂದಿನ ಒಂದು ತುಂಬ ಫಾಸ್ಟ್ ಜಗತ್ತು, ಈಗ ಎಲ್ಲನೂ ಕಾಸ್ಟ್ಲಿ ಜಗತ್ತು, ಇಂಥ ಒಂದು ಸಂದರ್ಭದಲ್ಲಿ ಈಗಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಂದೇಶ ಏನು ಕೊಡ್ತೀರಾ ಸರ್? ಈಗ ವಿದ್ಯಾರ್ಥಿಗಳ ಸಂದೇಶ ಹೇಳೋ ಕಾಲ ಅಲ್ಲ. ಯಾಕೆಂದರೆ ಕೆಲವೊಂದು ಬಡ ವಿದ್ಯಾರ್ಥಿಗಳು ಆಶ್ರಯಗೋಸ್ಕರ ಹುಡುಕಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲೂ ವಿದ್ಯಾಭ್ಯಾಸವನ್ನು ಮಾಡಬೇಕು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋರು ತುಂಬ ಜನ ಇದ್ದಾರೆ ಸರ್. ಅವರಿಗೆ ಒಂದು ಇದ್ರ ಪರಿಚಯ ಇಲ್ಲದೆ ಇರಬಹುದು, ಯಾರಿಂದನೂ ಅದನ್ನು ಕೇಳ್ಪಟ್ಟದೇ ಇರಬಹುದಲ್ಲ, ಅಂಥ ಒಂದು ವಿದ್ಯಾರ್ಥಿಗಳಿಗೋಸ್ಕರ ನೋಡಿ. ಇಲ್ಲಿ ಸಾಮಾನ್ಯವಾಗಿ ನಾವು ಸ್ಟೂಡೆಂಟ್ಸನ್ನು ತಗೊಳ್ಬೇಕಾದ್ರೆ ಸಾಮಾನ್ಯವಾಗಿ ಗೊತ್ತಿದೆ, ಮರಿಯಪ್ಪ ಹಾಸ್ಟೆಲಿದೆ, ಪ್ರತಿ ವರ್ಷವೂ ನಾವು ಏಪ್ರಿಲ್ ಮೇದಿಂದ ಶುರುವಾಗುತ್ತೆ ಅನ್ನೋದು ಗೊತ್ತಿದೆ. ಸಾಮಾನ್ಯವಾಗಿ ಬರ್ತಾರೆ. ಇದಲ್ಲದೆ ಪೇಪರಲ್ಲೂ ಹಾಕ್ತೀವಿ ನಾವು, ಇಂಥ ದಿವಸ ನೀವು ಬಂದು ನಿಮಗೆ ಅವಶ್ಯಕತೆ ಇದೆ, ಒಂದು ಅಪ್ಲಿಕೇಶನ್ ಕೊಡಿ ಅಂತ. ಸೊ ಆ ರೀತಿ ಬಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ಕೊಟ್ಟ ನಂತರ ನಾವು 15 to 20 ಇಯರ್ಸ್ ಅವ್ರು ಹೇಳಿದ್ದೀವಿ ಯಾವತ್ತು ಮೀಟಿಂಗ್ ಮಾಡ್ತೀವಿ ಅಂತ. ಆ ಮೀಟಿಂಗ್ ಮಾಡೋ ಟೈಮಲ್ಲಿ ಅವ್ರ ತಂದೆ ತಾಯಿಗಳನ್ನ ಅಥವಾ ಅವರ ಪೋಷಕರು ಯಾರೋ ಇರ್ತಾರಲ್ಲ, ತಂದೆ ತಾಯಿಗಳಿದ್ರೆ ಅವರು ಏನು ಮಾಡೋಕ್ಕಾಗಲ್ಲ, ಪೋಷಕರನ್ನ ಕರ್ಕೊಂಡು ಬರಬೇಕು. ಇಂಟರ್ವ್ಯೂಲ್ಲಿ ನಾವು ಕೇಳೋ ಪ್ರಶ್ನೆಗಳಿಗೆ ಅವ್ರು ಸಮಂಜಸವಾಗಿ ಉತ್ತರ ಕೊಡಬೇಕು. ಇದೆಲ್ಲ ಇದ್ದರೆ ನಾವು ಅವನ್ನ ತೊಗೊಳ್ಳೋದೇನು ತೊಂದರೆ ಇಲ್ಲ.
ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿರ್ತವೆ ಸರ್ ಅವ್ರಿಗೆ ಕೇಳತಕ್ಕಂಥ ಅವ್ರ ಪ್ರಶ್ನೆ? ಬಡತನದ ವಿಷಯ ಕೇಳ್ತೀವಿ, ಅವ್ರ ಅವ್ರು ಮನೆತನದ ಏನ್ ಮಾಡ್ತಾ ವಿಷಯ. ಇದ್ದಾರೆ ಕೇಳ್ತೀವಿ, ಹಾ. ಅವ್ರ ತಂದೆ ತಾಯಿಗಳು ಯಾವ ಮಧ್ಯದಲ್ಲಿದ್ದಾರೆ ಕೇಳ್ತೀವಿ. ಎಲ್ಲ ಕೇಳಿ ಕೈಲಾದಷ್ಟು ಸಹಾಯ ಸರಿಯಾದ ಹುಡುಗನಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ನಾವು ತಗೊಳ್ತೀವಿ. ಅದು ನಾರ್ಮಲ್ ಪ್ರೊಸೀಜರ್ ಅಷ್ಟೇ ಇರ್ತದೆ. ಆಮೇಲೆ ಸ್ಕಾಲರ್ಶಿಪ್ ಕೊಡೋಗಳು ನೀವೆಲ್ಲ ಗಮನಿಸ್ತೀವಿ. ನಾವು ಕೊಡೋ ಸ್ಕಾಲರ್ಶಿಪ್ ಕಡಿಮೆನೇ ಇರ್ಬೋದು, ಆದರೂ ಸಹ ಅದನ್ನು ಬಡಬಗ್ಗರಿಗೆ ಅದು ಸಹ ಒಂದು ಸ್ಮಾಲ್ ಅಮೌಂಟ್ ಅಲ್ಲ, ದೊಡ್ಡದಾಗಿ ಕಾಣುತ್ತೆ. ಅದನ್ನು ಸಹ ನಾವು ಸರಿಯಾಗಿ ವಿಂಗಡಿಸಿ ನಿಜವಾಗಿ ಹೆಲ್ತ್ ತಗೊಳ್ಳೋಕೆ ಯೋಗ್ಯ ಇರೋನು ಹುಡುಕ್ಬಿಟ್ಟು ಕೊಡ್ತೀವಿ. ಸರ್ ಈಗಿನ ಒಂದು ಕಾಲದಲ್ಲಿ ನೀವು ವೃದ್ಧಾಶ್ರಮ ಒಂದು ನಿಲಯನ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡ್ರಿ ಸರ್. ಆ ಐಡಿಯಾನ ಆ ಥರ ಮಾಡಬೇಕು ಅಂತ ಯಾವ ಕಾರಣಕ್ಕೋಸ್ಕರ ನೀವು ಅದನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡ್ರಿ ಸರ್? ಇವತ್ತು ನಾವು ಜನರೆಲ್ಲ ನೋಡಿದ್ರೆ ಎಲ್ಲರ ಮನೆಗಳಲ್ಲ, ಹೆಚ್ಚು ಜನರ ಮನೆಗಳಲ್ಲಿ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅದರಲ್ಲೂ ಮದುವೆಗಳಾದ ಮೇಲೆ ಇದ್ದಿದ್ದು ಉದಾಸೀನ ಮಾಡ್ತಾರೆ. ಯಾಕೆ ನಾವು ಅನೇಕ ಕಥೆಗಳು ನೋಡಿದ್ದೀವಿ, ಟಿ ವಿಗಳಲ್ಲಿ ನೋಡಿದ್ದೀವಿ, ಪುಸ್ತಕಗಳಲ್ಲಿ ಓದಿದ್ದೀವಿ. ಅದು ಕಾರಣ ಏನಾದರೂ ಇರಬಹುದು. ಇವತ್ತಿನ ತಂದೆ ತಾಯಿಗಳು ಎಚ್ಚರಿಕೆಯಿಂದ ಅವರು ದುಡ್ಡಿಟ್ಕೊಂಡಿದ್ದು ಕಡೆಯಲ್ಲಿ ನಮ್ಮ ಮಕ್ಕಳು ಕಾರಣ ಅನ್ನೋ ಬುದ್ಧಿವಂತಿಕೆ ಇದ್ದರೆ ಪರವಾಗಿಲ್ಲ. ಮೊದಲೇ ಕೊಟ್ಬಿಟ್ಟ ಇವನಲ್ಲಿ ಇನ್ನೇನು ಇಲ್ಲ ಅಂತ ಕೇಳಿದರೆ ಸೀದಾ ಅವನ್ನ ಸ್ಕ್ರ್ಯಾಪ್ ಥರ ಕಾಣ್ತಾರೆ. ಈ ವೃದ್ಧಾಶ್ರಮದ ಅವಶ್ಯಕತೆ ಈಗ ಭಾಳ ಹೆಚ್ಚಿದೆ. ನೀವು ಈಗಿನ ಕಾಲದಲ್ಲಿ ಅವಶ್ಯಕತೆ ಇಲ್ಲ ಅಂತೀರ. ಆಗ ಮನೆಯಲ್ಲಿದ್ದಂಥವ್ರಿಗೆ ತಂದೆ ತಾಯಿಯರನ್ನ ಅಥವಾ ವೃದ್ಧರನ್ನ ಯಾವ ರೀತಿ ನೋಡಬೇಕು ಅನ್ನೋ ಒಂದು ಧಾರ್ಮಿಕ ದೃಷ್ಟಿಯಿಂದ ನಾವು ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋದಿತ್ತು. ಈಗ ಯಾವುದೂ ಇಲ್ಲ ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಾನು ದುಡಿತಾ ಇದ್ದೀನಿ, ಇವರು ದುಡಿತಾರೆ, ನನ್ನ ಗಂಡನಿಂದ ಇನ್ನೂ ಜಾಸ್ತಿ ಬರ್ತಾರಲ್ಲ, ನಾನು ಆ ಕಂಪ್ನಿಯಲ್ಲಿದ್ದೀನಿ, ಈ ಮನೋಭಾವ ಬಂದುಬಿಟ್ಟಿದೆ. ಸೊ ನನ್ನ ತಂದೆ ತಾಯಿಗಳು ನೋಡ್ಕೊಳ್ಬೇಕು ಅನ್ನೋ ಮನೋಭಾವ ಇಲ್ಲವೇ ಇಲ್ಲ. ತಿರುಗಿ ನಾನು ವೃದ್ಧ ಆಗ್ತೀನಿ, ನನ್ನ ಗಂಡ ವೃದ್ಧ ಆಗ್ತಾನೆ, ನಾನು ವೃದ್ಧ ಆಗ್ತೀನಿ ಅನ್ನೋದು ಅವ್ರ ಮನಸ್ಸಿಗೆ ಬರೋದಿಲ್ಲ. ಇದು ಯಾಕೆ ಅಂದರೆ ಸರಿಯಾಗಿ ವಿಷಯಗಳನ್ನ ತಿಳ್ಕೊಳ್ತಾ ಇಲ್ಲ. ನಮ್ಗೆ ಎಷ್ಟು ಬೇಕೋ ಇವತ್ತಿನ ಓದೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಓದ್ಕೊಂಡು ಹೋಗ್ತಾ ಇದ್ದೀವಿ ಪರೀಕ್ಷೆಗೆ. ಈ ಜನರಲ್ ವಿಷಯಗಳು ತಿಳ್ಕೊಂಡಾಗ ಅವ್ರ ಮನಸ್ಸಿಗೆ ಬರ್ತದೆ ನಾನು ಹಿಂಗೆ ಮಾಡಬಾರ್ದು ಅನ್ನೋದು. ಇವತ್ತು ಹಿಂದಿನ ಕಾಲದಲ್ಲಿ ಹರಿಕತೆಗಳು ಯುವಕತೆಗಳು ಅದಕ್ಕೆ ಇದಕ್ಕೆ ಜನಗಳು ಹೋಗೋರು, ಧಾರ್ಮಿಕ ಸಂಸ್ಥೆಗಳಿಗೆ ಹೋಗಿ ಏನೋ ಕೆಲಸ ಮಾಡೋರು. ಯಾವುದೂ ಇಲ್ಲ, ಅವ್ರಿಗೆ ಟೈಮೇ ಇಲ್ಲ. ಬೆಳಗ್ಗೆ ಹೋಗಬೇಕು ಬರಬೇಕು, ತಿರುಗಿ ಊಟ ಮಾಡಬೇಕು, ಓದಬೇಕು, ತಿರುಗಿ ಮಾರ್ನಿಂಗ್ ಎದ್ದು ಹೋಗ್ತಾ ಇರ್ಬೋದು. ಹೀಗಾಗಿ ಧಾರ್ಮಿಕ ಮನೋಭಾವ ಕಡಿಮೆ ಆಗ್ತಿದೆ. ಆ ಧಾರ್ಮಿಕ ಮನೋಭಾವ ಕಡಿಮೆ ಆಗ್ತಿಂದ ಅವರು ತಂದೆ ತಾಯಿಗಳನ್ನ ಯಾವ ರೀತಿ ನೋಡಬೇಕು, ಅತ್ತೆ ಮಾವನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಬರದೇ ಇರೋದ್ರಿಂದ ಈ ತೊಂದರೆಗಳು ಹೆಚ್ಚುತ್ತಾ ಇವೆ. ವೃದ್ಧಾಶ್ರಮದ ಅವಶ್ಯಕತೆ ಬಹಳ ಇದೆ. ಈಗಲೂ ನಾನು ಹಿರಿಯರಿಗೆ ಹೇಳ್ತೀನಿ, ಇರೋದನ್ನು ಖಾಲಿ ಮಾಡ್ಕೊಬೇಡಿ, ಕೈಲಿ ಎಲ್ಲ ಇಟ್ಕೊಳ್ಳಿ, ಎಲ್ಲ ಇಟ್ಕೊಂಡು. ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಸರ್ ಎಲ್ಲ ಸತ್ಯನೂ ತಿಳ್ಕೊಂಡಿರೋರು, ಈಗಿನ ಜನ್ರೇಷನ್ನು ತುಂಬ ಫಾಸ್ಟ್ ಆಗಿದೆ, ಎಲ್ಲ ನಾಲೆಜು ಇದೆ. ಕೊನೆಗೆ ನಾವು ಈ ಶರೀರನ ಬಿಟ್ಟು ಹೋಗಬೇಕಾದ್ರೆ ನಮ್ಮ ಜೊತೆಗೆ ಏನು ಬರಲ್ಲ ಅನ್ನೋ ಒಂದು ಜ್ಞಾನ ಅವ್ರಿಗೆ ಇರಲ್ವಾ ಅಂತ. ಅವ್ರಿಗೆಲ್ಲ ಜ್ಞಾನವೂ ಇರುತ್ತೆ. ಆ ಮಮತೆ ಅನ್ನೋದು ಇರುತ್ತಲ್ಲ, ಹೆಂಡತಿ ಮಕ್ಕಳು, ಆ ಮಮತೆ ಹಾಳು ಮಾಡುತ್ತೆ ಇವ್ರನ್ನ. ಅದಕ್ಕೆ ಹೆಚ್ಚು ಮಮತೆ ಇಟ್ಕೊಳ್ಬಾರ್ದು, ಅದರಿಂದಲೇ ಹಾಳಾಗ್ತಾ ಇರೋದು. ನಾವು ವಿಪರೀತ ಯಾವುದನ್ನು ನಾವು ಹೊಂದ್ಕೊಂಡು ಹೋಗ್ತೀವೋ ಅದು ನಮ್ಮ ಲೈಫೇ ಹಾಳು ಮಾಡಬಾರ್ದು. ಒಟ್ಟಿನಲ್ಲಿ ನಮ್ಮ ದಾರಿ ಸರಿಯಾಗಿಲ್ಲ ಅಂದರೆ ಈ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಅವ್ರು ಮುನ್ನೆಚ್ಚರಿಕೆ ವಹಿಸಬೇಕು. ತಂದೆ ತಾಯಿಗಳಾಗಲಿ ಅತ್ತೆ ಮಾವಲ್ಲಿ ನನಗೆ ಎಂದಿದ್ರು ತೊಂದರೆ ಆಗಬಹುದು, ಎಚ್ಚರಿಕೆ ಆಗಿರೋಣ. ಆಮೇಲೆ ಅವರೇ ತೊಗೊಂಡು ಅವ್ರಿಗೆ ಕೊಡಲಿ, ದಾನ ಧರ್ಮ ಕೊಡಲಿ, ಏನಾದ್ರು ಮಾಡಿ. ಅದನ್ನು ಮನಸ್ಸಿಗೆ ಬಂದರೆ ಇದು ಎಲ್ಲ ತಪ್ಪುತ್ತೆ ಅಷ್ಟೇ. ಸರ್, ಧಾರ್ಮಿಕ ವಿಚಾರವಾಗಿ ಒಂದು 12ನೇ ಶತಮಾನದಲ್ಲಿ ನಮ್ಮ ಈ ಒಂದು ಶಿವಶರಣರು ಹುಟ್ಟಿ ಬೆಳೆದು ಓಡಾಡಿದ ಒಂದು ಪುಣ್ಯ ನೆಲಾಯಿತು. ಈ ಶಿವಶರಣರ ಬಗ್ಗೆ, ಬಸವಾದಿ ಪ್ರಮಥರ ಬಗ್ಗೆ ತಮ್ಮ ಅನಿಸಿಕೆ ಏನು? ಆ ಒಂದು ಶರಣ ತತ್ವ ಹೇಗೆ ಆಚರಣೆ ಹೇಗಿದೆ? ಶರಣತತ್ವದ ಆಚರಣೆ ಕಡಿಮೆ ಆಗಿದೆ. ಈಗ ಆಚರಣೆ ಹೇಗಿದೆ ಇಲ್ಲ, ಶರಣತತ್ವದ ಆಚರಣೆನೇ ಕಡಿಮೆ ಆಗಿದೆ. ಶರಣರಾಗಲಿ ಯಾವುದಾರು ಆಗಲಿ ನನಗೆ ಧಾರ್ಮಿಕ ಮನೋಭಾವ ಕಡಿಮೆ ಆದರೆ ಈ ಥರ ತೊಂದರೆ ಉದ್ಭವ ಆಗ್ತದೆ. ಯಾವ ಗ್ರೂಪ್ನಾರು ಇರಲಿ, ಅವರು ಶಿವಶರಣರಾಗಿರಲಿ, ವಿಷ್ಣು ಶರಣರಾಗಲಿ, ಯಾರ್ದಾರು ಇರಲಿ, ನಮ್ಮ ಮನೋಭಾವ ಬದಲಾವಣೆ ಆಗಬೇಕಾದ್ರೆ ನಾವು ಒಳ್ಳೆಯ ರೀತಿಯಲ್ಲಿ ಹೋಗೋ ಜನಗಳೊಡನೆ ಸಂಪರ್ಕ ಇಟ್ಕೊಳ್ಬೇಕು. ನಮ್ಮ ನಡವಳಿಕೆ, ರೀತಿ ನೀತಿ, ಹೋಗೋನ ಜೊತೆ ಅದೆಲ್ಲ ನಮಗೆ ಬರಬೇಕಾದ್ರೆ ಅವನು ಫಾಲೋ ಮಾಡಬೇಕಾದ್ರೆ ಸರಿಯಾದ ಒಂದು ಫಾಲೋ ಮಾಡಿ.
ಸರ್ ಮತ್ತು ಇವಾಗ ದೇವಾಲಯಗಳಿಗೂ ಏನು ಕಮ್ಮಿ ಇಲ್ಲ. ದೇವಾಲಯದಲ್ಲಿ ಸಾಯಂಕಾಲ ಆದರೆ ಅರ್ಚನೆಗಳು ಆರಂಭಗಳು ಅವೆಲ್ಲ ನಡೀತಾನೆ ಇರುತ್ತೆ. ಅಲ್ಲಿ ಜನಸಂದಣಿ ಇದ್ದೇ ಇರುತ್ತೆ. ಧರ್ಮ ಸಂಸ್ಕಾರ ಇಲ್ಲ, ಅಲ್ಲಿ ಮಕ್ಕಳಿಗೆ ಅದು ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ. ಆದರೂ ವ್ಯವಸ್ಥೆ ಈ ಥರ ಇದೆಯಲ್ಲ. ದೇವಸ್ಥಾನಕ್ಕೆ ಹೋದಾಕ್ಷಕ್ಕೆ ಧರ್ಮ ಸಂಸ್ಕಾರ ಬಂತು ಅಂತ ತಿಳ್ಕೊಳ್ಬಾರ್ದು. ಎಷ್ಟು ಜನ ನನ್ನ ಮನೋಭಾವನ ಬೆಳೆಸ್ಕೊಳ್ಬೇಕು, ನಾನು ಇಂಪ್ರೂವ್ ಆಗಬೇಕು ಅಂತ ಅದು ಮುಖ್ಯ. ಎಷ್ಟು ಓದ್ತೀನಿ ಅದು ಮುಖ್ಯ ಅಲ್ಲ, ಎಷ್ಟು ನಾನು ಅರಗಿಸ್ಕೊಳ್ತೀನಿ ಜೀರ್ಣಿಸ್ಕೊಳ್ತೀನಿ ಅದು ಮುಖ್ಯ. ಆ ದೃಷ್ಟಿಯಿಂದ ದೇವಸ್ಥಾನಕ್ಕೆ ಹೋಗಲಿ, ಸತ್ಸಂಗಗಳು ಹೋಗಲಿ, ಅವ್ರಿಗೆಲ್ಲೋ ಮನಸ್ಸಿದ್ರೆ ಅಲ್ಲಿ ಇದೇನು ಪ್ರಯೋಜನ? ಬರೀ ಇವಾಗ ಯಾರೋ ಒಬ್ಬ ಆಫೀಸರಿಂದ ಅವನ ಹತ್ರ ನಾವು ಕೆಲಸ ಮಾಡಿದ್ರೆ ಬಂದರೆ ಅಲ್ಲಿ ಹೋಗೋಣ ಅಂತಾರೆ. ಇವನು ಇಲ್ಲ ಅನ್ನೋಕ್ಕಾಗಲ್ಲ, ಹೋಗ್ಬೋದು, ಬಟ್ ಅವ್ನ ಮನಸ್ಸಲ್ಲಿ ಇರೋದಿಲ್ಲ. ಅಂದರೆ ನಾವು ಬರೀ ಅಲ್ಲಿ ಹೋದಾಕ್ಷಣಿಕೆ ಇಂಪ್ರೂವ್ ಆಗೋಲ್ಲ. ನಮ್ಮ ಮನಸ್ಸಿನಲ್ಲಿ ಬರಬೇಕು, ಒಳ್ಳೆಯ ದಾರಿಯಲ್ಲಿ ಹೋಗಬೇಕು, ಒಳ್ಳೆಯ ರೀತಿ ಕಲಿಬೇಕು, ನನ್ನ ಜೀವಮಾನ ಪರ್ಯಂತ ನಾನು ಸರಿಯಾದಲ್ಲಿ ಇರಬೇಕು ಅನ್ನೋ ಮನಸ್ಸಿನಲ್ಲಿ ಬರದೇ ಇದ್ದರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಅದು ಭಾಳ ಮುಖ್ಯ. ಮನೋಧರ್ಮ ನಮ್ಮಲ್ಲಿ ಇರಬೇಕೇ ವಿನಃ ದೇವಸ್ಥಾನಕ್ಕೆ ಹೋಗ್ಬಿಟ್ಟ ಇಲ್ಲ, ಚರ್ಚ್ಗೆ ಹೋಗ್ಬಿಟ್ಟ ಇಲ್ಲ, ಮಾಸ್ಕ್ ಹೋಗ್ಬಿಟ್ಟ ಅಂತ ಬದಲಾವಣೆ ಆಯಿತು ಅಂತ ಹೇಳೋಕ್ಕೆ. ಮೊದಲನೇದಾಗಿ ನನ್ನ ಒಬ್ಬ ಗೆಳೆಯ ಶಿವಕುಮಾರ್ ಅಂತ, ಅವನಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಲು ಹೇಳುತ್ತೇನೆ. ಏಕೆಂದರೆ ಅವನು ನನಗೆ ಈ ಹಾಸ್ಟೆಲ್ ಬಗ್ಗೆ ತುಂಬಾ ಹೇಳಿದ್ದ. ನನಗೆ ಅನಿಸ್ತಿತ್ತು ಅವಾಗ ಏನೋ ಹೇಳ್ತಿರ್ತಾನೆ ಅಂತ ಅಂದ್ಕೊಂಡೆ. ಬಟ್ ಮನುಷ್ಯನಿಗೆ ಹೇಳೋದಕ್ಕಿಂತ ಇಲ್ಲಿ ಬಂದು ಅನುಭವಿಸೋದೇ ದೊಡ್ಡ ಮಾತು. ಅದು ನನಗೆ ಸಿಕ್ಕಿದೆಲ್ಲ. ಅವ್ನು ಹೇಳಿದಕ್ಕಿಂತ ಇಲ್ಲಿ ಬಂದು ಅನುಭವಿಸಿದ್ರೆ ನನಗೆ ತುಂಬ ಅನುಭವ ಆಗಿದೆ. ಇಲ್ಲಿ ಯಾವುದೇ ಒಂದು ಫೀಸ್ ತೊಗೊಳ್ಳೋದಿಲ್ಲ, ಫ್ರೀ ಆಗಿದೆ ಈ ಹಾಸ್ಟೆಲು. ಈ ಹಾಸ್ಟೆಲ್ ಬಗ್ಗೆ ಹೇಳಬೇಕಾದ್ರೆ ನನಗೆ ಈ ಹಾಸ್ಟೆಲ್ ಸಿಕ್ಕಿದೆ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಕೊಳ್ಳಲು ನಾನು ಇಷ್ಟಪಡ್ತೀನಿ. ಇಂಥ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂಥ ಬಿ.ಕೆ. ಮರಿಯಪ್ಪನವರು ಕೂಡ ಒಬ್ಬರು ಶರಣರಾಗಿದ್ರು ಅಂತ ನಾವು ಕೇಳಿದ್ವಿ. ಆ ಮನೋಭಾವ ಎಲ್ಲಿದೆ ಈ ಒಳ್ಳೆ ಕೆಲಸ ಮನಸ್ಸೇ ಬರೋದಿಲ್ಲ. ಅಂತ ಒಬ್ಬ ಮಹಾಶರಣ ಅಂತ ಇಂಥ ಒಂದು ದೊಡ್ಡ ಸಂಸ್ಥೆನ ಕಟ್ಟಿ ಯಾವ ಒಂದು ಸಹಾಯನೂ ಇಲ್ಲದೆ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದೆ. ಅವ್ರು ಯಾರ ಸಹಾಯವೂ ತಗೊಂಡಿಲ್ಲ. ಅವರ ಸಹಾಯವನ್ನು ನಾವೆಲ್ಲ ತಗೊಂಡಿದ್ದೀವಿ, ಇನ್ನೂ ತಗೊಳ್ತಾ ಇದ್ದೇವೆ, ಇನ್ನೂ ತಗೊಳ್ತೀವಿ. ಅವ್ರು ಯಾವುದು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅವ್ರಿಗೆ ಯಾವುದು ಪದ್ಮಭೂಷಣ ಬರಲ್ಲ, ಯಾವ ಡಿಗ್ರಿಗಳು ಬರಲಿಲ್ಲ, ಯಾವ ಬಿರುದುಗಳು ಬರಲಿಲ್ಲ. ಆದರೂ ಅವರೆಲ್ಲ ಒಳ್ಳೆ ಮನಸ್ಸಿಂದ ಮಾಡಿದ್ದಾರೆ. ಅವರು ದೊಡ್ಡಣ್ಣ ಶೆಟ್ಟಿದ್ದಾರೆ, ಇಂಥವರೆಲ್ಲ ದೊಡ್ಡದಾಗಿ ಅವ್ರು ಮಾಡತಕ್ಕಂಥ ಕಾರ್ಯಗಳು ಯಾರೋ ಮೆಚ್ಚಬೇಕು ಅಂತ ಮಾಡಿದ್ದಲ್ಲ, ಅವರ ಮನಸ್ಸಿಗೆ ಬಂದಿದೆ ನನಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದು ಮಾಡಿದ್ದಾರೆ. ಹೆಸರು ಬೇಕು ಅಂತ ಮಾಡಿದ್ದಾರೆ. ಆ ಹೆಸರುಗಳು ಇರೂ ಇಲ್ಲ. ಆಗಿನ ಕಾಲದಲ್ಲಿ ಯಾರಿತ್ತು? 100 ವರ್ಷದಿಂದ ಯಾರಿಗಿತ್ತು? ಈಗೇನೇನೋ ಹಾಕ್ಕೊತಾರೆ, ಅವೆಲ್ಲ ಏನಾರು ಆಗಲಿ, ಅದು ಅವರು ಬೇಕಾಗಿರಲಿಲ್ಲ. ನಾನು ಮಾಡೋದು, ಯಾಕೆಂದರೆ ದೊಡ್ಡವ್ರು ಹೇಳ್ತಾರೆ ಈ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ. ದಾನ ಮಾಡೋರು ಆ ಥರ ಇರಬೇಕು ಅಂತ. ನಾವು ಕರ್ಣನ ಕಥೆಗಳೆಲ್ಲ ಇಂಥ ಸೂಕ್ಷ್ಮವಾದ ವಿಷಯಗಳು ತಿಳ್ಕೊಳ್ತೀವಿ. ಅಂದರೆ ಅವರೆಲ್ಲ ಕರ್ಣನಂಗೆ ಫಾಲೋ ಮಾಡೋವಂಥವ್ರು, ನಿಜವಾದ ದಾನ ಮಾಡ್ತಕ್ಕಂಥವ್ರು. ಅವರಿಗೆ ಗೊತ್ತಿಲ್ಲ ಈ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ಎಷ್ಟು ಸೂಕ್ಷ್ಮವಾಗಿದೆ ಇದು, ನಾವು ತಿಳ್ಕೊಂಡಿಲ್ಲ ಅಷ್ಟೇ. ಸರ್, ಮತ್ತು ಇಂಥ ಒಂದು ಧರ್ಮ ಸಂಸ್ಥೆನ ಕಟ್ಟಬೇಕು ಅಂತ ಅವರು ಅಂದ್ಕೊಂಡು ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆನೂ ಮಾಡಿಟ್ಟು ಅವರು ಕೆಲವೇ ದಿನಗಳಲ್ಲಿ ಒಂದು ಸ್ವರ್ಗಸ್ಥರಾದರು, ಲಿಂಗೈಕ್ಯರಾದರು. ಆ ಒಂದು ಅಷ್ಟು ಸುಲಭವಾಗಿ, ಅಷ್ಟು ಒಂದು ಕಮ್ಮಿ ವಯಸ್ಸಿನಲ್ಲಿ, ಅಂಥ ವಯಸ್ಸಿನಲ್ಲಿ ಅವ್ರಿಗೆ ಆ ಒಂದು ಸಾವು ಯಾಕೆ? ಅದು ವಿಷಾದನೀಯನೇ ಕೇಳೋದಕ್ಕೆ. ಬಟ್ ಅದು ಏನು ಅದರ ಹಿನ್ನೆಲೆ? ನಾವು ಏನು ಕಾರಣಕರ್ತರಲ್ಲ. ಬಹುಶಃ ಅವರು ಕೆಲವು ಗುಣಪಡಿಸಲಾಗದ, ಆಗಿನ ಕಾಲದಲ್ಲಿ ಗುಣಪಡಿಸಲಾಗದ ಕಾಯಿಲೆ ಇದ್ದರೂ ಇರಬಹುದು. ಯಾಕೆಂದರೆ ಈಗಿನಾಗೆ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ. ಆಯುರ್ವೇದಿಕ್ ಆಗಲಿ, ಇಂಗ್ಲೀಷ್ ಆಗಲಿ, ಯಾವುದ್ರಲ್ಲೂ ಅಷ್ಟೇ ಮೆಡಿಸಿನ್ಸು ಇದು ತೊಗೊಂಡ್ರೆ ಪೂರ್ಣ ನಮಗೆ ಗುಣ ಆಗುತ್ತೆ ಅನ್ನೋದಿಲ್ಲ. ಅಂದರೆ ಅವ್ರಿಗೆ ಮನಸ್ಸು ಬಂತೇನೋ, ನಾನಿನ್ನು ಹೆಚ್ಚು ದಿನ ಇರೋಲ್ಲ ಅಂತ ಮನಸ್ಸಿಗೆ ಬಂದಿರ್ಬೋದು. ಅಂದರೆ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಹೋಗೋಣ ಅಂತ ಮಾಡಿದ್ದಾರೆ ಅಷ್ಟೇ. ಬಡ ಸಂಸ್ಥೆ ಆದರೂ ವಿಶಾಲ ಹೃದಯದಿಂದ ಶ್ರೀಮಂತ ಆಗಿದೆ ಈ ಒಂದು ಸಂಸ್ಥೆ. ಜಾಸ್ತಿ ಇಲ್ಲಿಂದ ಮಕ್ಕಳುಗಳಿಗೆ ಬರೀ ಈಗಿಂದ ಎಲ್ಲ ಈ ಹಾಸ್ಟೆಲ್ ಪ್ರಾರಂಭ ಆಗೋದು ಇರಲೇ ಇಲ್ಲ. ನಾನು ಹೇಳಿದ್ನಲ್ಲ, ಅವರು ತೀರು ಹೋದ 7 ವರ್ಷದಲ್ಲಿ ಹಾಸ್ಟೆಲ್ ಪ್ರಾರಂಭ ಆಗಿದೆ. ಇನ್ನೊಂದು ವಿಶೇಷ ಏನಂದರೆ, ಅವರಿನ್ನೂ ಹಾಸ್ಟೆಲ್ ಮಾಡಿರಲಿಲ್ಲ, ಮನೆಗಳಲ್ಲಿ ಊಟಕ್ಕೆ ಬಡಿಸೋದು. ಅದು ವಿಶೇಷ. ಅವರು ಬದುಕಿದ್ದಾಗ ಅವ್ರ ಮನೆಗಳಲ್ಲಿ ಊಟದ ವ್ಯವಸ್ಥೆ ಮಾಡೋದು. ಅವ್ರ ಮನೆಯಲ್ಲಿ ಯಾರು ತಿಂತಾ ಇರಲಿಲ್ಲ. ಈಗ ಬ್ರಾಹ್ಮಣರು ಅವ್ರ ಮನೇಲಿ ಅವ್ರು ತಿಂತಾ ಇರಲಿಲ್ಲ. ಈಗ ಬಿಡಿ ಎಲ್ಲ ಕಾಮನ್ ಆಗಿದೆ. ಆಮೇಲೆ ಅವ್ರಿಗೆ ಹೋಟ್ಲಿಗೆ ಬೇಕಾದ ದುಡ್ಡು ಕೊಡೋದು. ಅರ್ಥ ಆಯ್ತಾ? ಅವ್ರಿಗೆ ಅವ್ರ ಮನೇಲಿ ಊಟ ಮಾಡೋರು ಊಟಕ್ಕೆ ಹಾಕೋರು. ಊಟ ಮಾಡದೇ ಇರೋರಿಗೆ, ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಅಂತ ಅವ್ರ ಮನಸ್ಸಿಗೆ ಬಂದವ್ರಿಗೆ ದುಡ್ಡು ಕೊಟ್ಬಿಟ್ಟು ಬ್ರಾಹ್ಮಣ ಹೋಟ್ಲೆಲ್ಲ ಎಲ್ಲ ತಿಂದು ಹೋಗಿ ಅವ್ರ ಜೀವಿತಾವಧಿಯಲ್ಲೂ ವಿದ್ಯಾರ್ಥಿಗಳಿಗೆ ಆ ಥರ ಮಾಡಿಕೊಟ್ಟಿದ್ದಾರೆ. ಇನ್ನೂ ಕ್ಲಿಯರ್ ಆಗಿದೆ. ಯಾರು ಅವ್ರ ಜೀವನ ಅವಧಿಯಲ್ಲಿ ಈ ಹಾಸ್ಟೆಲ್ ಆಗಿರಲಿಲ್ಲ. ಅದೇ ಈ ಹಾಸ್ಟೆಲ್ ಮಾಡಬೇಕು ಅನ್ನೋ ಮನೋಭಾವ ಬರೋಕ್ಕೆ ಮುಂಚೆ ಅವರು ಯಾರು ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಅಂತ ಕಂಡ್ರು ಅಂಥ ಸ್ಟೂಡೆಂಟ್ಸು
ಅವ್ರ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡೋರು, ಅವ್ರ ಮನೇಲಿ ಊಟ ಮಾಡ್ತಾ ಇರೋಲ್ಲ. ಕೆಲವು ಆಗಿನ ಕಾಲದಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿದ್ದರು, ಅಲ್ಲಿ ಅವ್ರ ಮನೆ ಇವ್ರ ಮನೆ ಅಂಥವ್ರಿಗೆ ಹೋಟ್ಲಲ್ಲಿ ದುಡ್ಡು ಏನು ಕೊಡಬೇಕು ಕೊಟ್ಬಿಟ್ಟು ಅವ್ರಿಗೆ ಊಟ ಮಾಡಿಸ್ತಾಯಿದ್ರು. ಇಂಥ ವಿಶಾಲ ಮನೋಭಾವ ಅವರು ಚಿಕ್ಕ ವಯಸ್ಸಿನ ಬಂದುಬಿಟ್ಟಿದೆ, ಎಲ್ರಿಗೂ ಬರೋಲ್ಲ, ಅದು ಬಂದಿತ್ತು ಅವ್ರಿಗೆ ಅಷ್ಟೇ. ಮಹಾದಾನಿ ಹಾಗೆ ಶರಣರಾಗಿದ್ದುಕೊಂಡು ತಮ್ಮ ಎಲ್ಲ ಒಂದು ಜೀವಿತಾವಧಿ, ತಮ್ಮ ಎಲ್ಲ ಆಸ್ತಿ, ತಮ್ಮೆಲ್ಲ ಕೂಡಿರ್ತಕ್ಕಂಥ ಎಲ್ಲ ಒಂದು ಬಡ ಮಕ್ಕಳಿಗೆ ಜಾತಿ ಭೇದಗಳಿಲ್ಲದೆ ವಿದ್ಯಾಭ್ಯಾಸಕ್ಕೋಸ್ಕರ ವಿನಿಯೋಗ ಆಗಲಿ ಅಂತ ತಿಳ್ಕೊಂಡು ಈ ಒಂದು ಧರ್ಮ ಸಂಸ್ಥೆನ ಅವರು ಪ್ರಾರಂಭ ಮಾಡೋಕ್ಕೆ ಮನಸ್ಸು ಮಾಡಿದರು. ಹಾಗೆ ಅದಕ್ಕೋಸ್ಕರ ಏನೇನು ಬೇಕೋ ವ್ಯವಸ್ಥೆ ಎಲ್ಲನೂ ಅವರು ಮಾಡಿಕೊಟ್ರು. ಅಂಥ ಒಂದು ಪುಣ್ಯ ಧರ್ಮ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಇಲ್ಲಿವರೆಗೂ ನೀವು ತಗೊಂಡು ಬಂದಿದ್ದೀರಾ. ಹಾಗೆ ಯಾವ ಕುಂದುಕೊರತೆಗಳಿಲ್ಲದೇನೂ ನೀವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಆಗಲೇ 6 ಜನ ಟ್ರಸ್ಟಿಗಳಿದ್ದಾರೆ, ಎಲ್ಲರೂ ಒಬ್ರಿಗೊಬ್ಬರು ಒಮ್ಮತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಅದ್ರ ಜೊತೆಗೆ ಇನ್ನು 6 ಜನ ಮುಂದೆ ಬರ್ತಕ್ಕಂಥವ್ರನ್ನ ಈಗಲೇ ತೊಗೊಂಡು ಟ್ರೈನಿಂಗ್ ಅಂತ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು 12 ಜನ ಕೂತ್ಕೊಂಡೇ ತೀರ್ಮಾನ ತೊಗೊಳ್ತಿದ್ವಿ. ಆ ತೀರ್ಮಾನದ ಪ್ರಕಾರ ನಡ್ಕೊಂಡು ಹೋದರೆ ಯಾವುದೂ ಪ್ರಾಬ್ಲಮ್ ಬರ್ತದೆ. ಈ ಧರ್ಮ ಸಂಸ್ಥೆ ಹಾಗೆ ಚಿರಕಾಲ ಉಳಿಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಒಂದು ಆಶಯ. ಇಂಥ ಒಂದು ಧರ್ಮ ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥ ಈ ಧರ್ಮ ಸಂಸ್ಥೆನ ಸ್ಥಾಪನೆ ಮಾಡಿದಂಥ ಅವ್ರ ಬಗ್ಗೆ, ಹಾಗೆ ಇಲ್ಲಿ ನಡೀತಕ್ಕಂಥ ಆಡಳಿತಾಧಿಕಾರಿಗಳ ಬಗ್ಗೆ, ಹಾಗೆ ಮಹನೀಯರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಇಲ್ಲಿ ಒಂದು ವ್ಯವಸ್ಥೆ ಪದ್ಧತಿ ಬಗ್ಗೆ ಎಲ್ಲ ವಿಷಯನೂ ನೀವು ತುಂಬ ಸುಂದರವಾಗಿ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ಸರ್, ಹೀಗೆ ನಿಮ್ಮ ಕಾರ್ಯ ಯಶಸ್ವಿ ಆಗಲಿ, ಹೀಗೆ ನಿಮ್ಮ ಆಯುರಾರೋಗ್ಯ ದೇವರು ಕಲ್ಪಿಸಿಕೊಡ್ಲಿ. ಹೀಗೆ ಇದಕ್ಕೆ ಬಡ ಒಂದು ಸಂಸ್ಥೆ, ಅದರ ವಿಶಾಲ ಹೃದಯದಲ್ಲಿ ಇದು ಎಲ್ಲ ಶ್ರೀಮಂತಿಕೆಯನ್ನು ಮೀರಿಸ್ತಕ್ಕಂಥ ಒಂದು ಧರ್ಮ ಸಂಸ್ಥೆಯಾಗಿ ಬೆಳೀಲಿ ಅಂತ ನಮ್ಮ ಶ್ರೀ ಬಸವ ಟಿವಿ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೀವು ಬಂದಿದ್ದನ್ನೆಲ್ಲ ನಮ್ಮನ್ನು ವಿಷದವಾಗಿ ವಿಚಾರಿಸಿ ಎಲ್ಲ ವಿಷಯ ಮಾಡಿ ನಿಮಗೂ ನಮ್ಮ ಧನ್ಯವಾದಗಳು. ನೋಡೋದ್ರಲ್ಲ ವೀಕ್ಷಕರೇ, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ 1914ರಲ್ಲಿ ಸಮಾಜ ಸೇವೆಗೋಸ್ಕರ ಸ್ಥಾಪನೆಗೊಂಡ ಧರ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಲಿಂಗೈಕ್ಯ BK ಮರಿಯಪ್ಪನವರ ಬದುಕಿನ ಕ್ಷಣಗಳನ್ನು, ಅವರ ಸಾಧನೆಯ ಸವಿಕ್ಷಣದ ಗಳಿಗೆಗಳನ್ನು, ಯಾವ ಪದವಿಗೂ ಆಸೆ ಪಡದೆ ಸಮಾಜ ಸೇವೆಗೋಸ್ಕರ ಕಟ್ಟಿದ ಧರ್ಮ ಸಂಸ್ಥೆಯ ಆ ಮಹಾನ್ ಶರಣನಿಗೆ ನಮ್ಮ ಕೃತಜ್ಞತೆ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.